ನಮಸ್ಕಾರ, ಜೈ ಹಿಂದ್, ವೆಲ್ಕಮ್ ಟು ಮ್ಯಾಥ್ಸ್ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಫಾರ್ SSCGD 2026 ಎಕ್ಸಾಮಿನೇಷನ್ಸ್. ಸೊ ಎಲ್ಲರೂ ನಿಮ್ದು ನೋಟ್ ಬುಕ್ ಮತ್ತು ಪೆನ್ ಜೊತೆ ರೆಡಿ ಆಗ್ರಿ. ಸೊ ಕ್ಲಾಸಸ್ ವಿಲ್ ಬಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಮೀಡಿಯಂ. ಫಸ್ಟ್ ಕ್ವಶನ್ ಏನಿದೆ ನೋಡಿ. ಈ ಎಲ್ಲಾ ಸಂಖ್ಯೆ ಮೂರು ಸಂಖ್ಯೆ ಪ್ರಾಡಕ್ಟ್ ಇಂಟು ಮಾಡಿರಿ ಅಂದ್ರೆ 5ರಿಂದ ಭಾಗ ಆದ ನಂತರ ಎಷ್ಟು ರಿಮೈಂಡರ್ ಶೇಷ ಉಳಿತದೆ. ಸೊ ಸಿಂಪಲ್ ನೋಡ್ರಿ, ಲಾಸ್ಟ್ ಡಿಜಿಟ್ ಅಷ್ಟು ಮಾಡ್ರಿ, ಎಲ್ಲಾ ಮಲ್ಟಿಪ್ಲಿಕೇಶನ್ ಮಾಡೋದ ಅವಶ್ಯಕತೆ ಇಲ್ಲ. ಬರೀ ಲಾಸ್ಟ್ ಅಷ್ಟು ಡಿಜಿಟ್ ಒನ್ ಡಿಜಿಟ್ ಅಷ್ಟು ಮಲ್ಟಿಪ್ಲೈ ಮಾಡ್ರಿ. 1 2 and 3 ಬರೀ ಲಾಸ್ಟ್ ಡಿಜಿಟ್ ಅಷ್ಟು. 1 2s are 2 and 2 3s are 6. 1 2 2 2 3 ಎಷ್ಟ್ರಿ 6. ಲಾಸ್ಟ್ ಡಿಜಿಟ್ ಕೊನೆ ಡಿಜಿಟ್ ಎಷ್ಟ್ರಿ ಇದೆ 6. ಈಗ ನೋಡ್ರಿ 5ರಿಂದ ನೀವು ಡಿವೈಡ್ ಮಾಡಿರಿ. ಸೊ ಎಷ್ಟು ಉಳಿತಿದೆ? 5ರಿಂದ ಈ ಸಂಖ್ಯೆ ಡಿವೈಡ್ ಮಾಡಿರಿ. 5 1 5. ಸೊ ಎಷ್ಟು ರಿಮೈಂಡರ್? ರಿಮೈಂಡರ್ 1. ಸೊ ಶೇಷ ಎಷ್ಟಿದೆ? 1. ನಮ್ಮ ಆನ್ಸರ್ ಈ ಕ್ವಶನ್ಗೆ 1. ಈಗ ನಿಮ್ದು ಕ್ವಶನ್ ಸರ್ ಹೆಂಗ್ರಿ, ಇದು ಕಾನ್ಸೆಪ್ಟ್ ಏನಿದೆ ನೋಡ್ರಿ. ಯಾವುದೇ ಸಂಖ್ಯೆ ನೋಡ್ರಿ, ಯಾವಾಗೂ ಲಾಸ್ಟ್ ಡಿಜಿಟ್ 6 ಇದೆ. ಫಾರ್ ಎಕ್ಸಾಂಪಲ್ 26. ಈ 5ರಿಂದ ಡಿವೈಡ್ ಮಾಡ್ರಿ ನೀವು. 5 1 5, 5 5 25. ಎಷ್ಟು ಉಳಿತಿದೆ? 1. ಸಪೋಸ್ ಬೇರೆ ಸಂಖ್ಯೆ ತಗೋರಿ ಸರ್, ಯಾವ್ರಿ? 46 ತಗೋರಿ. 5ರಿಂದ ಡಿವೈಡ್ ಮಾಡ್ರಿ. 5 1s are 5, 5 9s are 45. ಲಾಸ್ಟ್ ಡಿಜಿಟ್, ಲಾಸ್ಟ್ ರಿಮೈಂಡರ್ ಎಷ್ಟಿದೆ? 1. ಸೊ ಲಾಸ್ಟ್ ಡಿಜಿಟ್ ಯಾವಾಗೂ 6 ಇದೆ, ರಿಮೈಂಡರ್ 1. ಸಪೋಸ್ ಲಾಸ್ಟ್ ಡಿಜಿಟ್ ಯೂನಿಟ್ ಡಿಜಿಟ್ 7 ಬಂದಿದೆ ಅಂದ್ರೆ ಕೊನೆಯ ಅಂಕ ಸಪೋಸ್ ಮಲ್ಟಿಪ್ಲೈ ಆದ ನಂತರ 7. ಈ ಸಂಖ್ಯೆ 5ರಿಂದ ಡಿವೈಡ್. 5 1 5, 5 1 5. ಲಾಸ್ಟ್ ಡಿಜಿಟ್ ರಿಮೈಂಡರ್ ಎಷ್ಟು? 2 ಹೇಳಬೇಕು. ಅರ್ಥ ಆಗಿದೆ? ಎಸ್. ಸಪೋಸ್ ಎಲ್ಲಾ ಮಲ್ಟಿಪ್ಲೈ ಆದ ನಂತರ ಯು ಆರ್ ಗೆಟಿಂಗ್ ಸಮಥಿಂಗ್ 8. ಎಷ್ಟ್ರಿ? 8. ಮತ್ತು 5ರಿಂದ ಡಿವೈಡ್ ಎಷ್ಟು ರಿಮೈಂಡರ್? 5 1s are 5, 5 1s are 5. ರಿಮೈಂಡರ್ ಎಷ್ಟು? 3. ಸೊ ಬರೀ ಲಾಸ್ಟ್ ಡಿಜಿಟ್ ಅಷ್ಟೇ ಡಿವೈಡ್ ಮಾಡಬೇಕು, ನಿಮ್ಗೆ ಆನ್ಸರ್ ಸಿಗುತ್ತೆ. ಲಾಸ್ಟ್ ಡಿಜಿಟ್ ಅಷ್ಟು ಇಂಟು ಡಿವೈಡ್ ಮಾಡಿದ ನಂತರ ಆನ್ಸರ್ 1 ಇದೆ. ಮುಂದಿನ ಕ್ವಶನ್ ಏನಿದೆ? ವೆರಿ ಈಸಿ. ಇಂತಹ ಕ್ವಶನ್ ನೀವು ಬಹಳ ಸಲ ನೋಡಿರಿ, ರೈಲ್ವೇಸ್ ಅಲ್ಲಿ ಕೇಳ್ತಾರೆ ಮತ್ತು SSCGD ಆಲ್ಸೋ ದೇ ಹ್ಯಾವ್ ಆಸ್ಕ್ಡ್ ಇನ್ 2023 ಎಕ್ಸಾಮಿನೇಷನ್. ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ, ಈಗ ಡೈರೆಕ್ಟ್ ಶಾರ್ಟ್ ಕಟ್ ಹೇಳ್ತೀನಿ ನಿಮ್ಗೆ, ನೋಡ್ರಿ ಏನ್ ಮಾಡ್ಬೇಕು. ಓಕೆ, ಸೊ ಮೊದಲ ಕೇಸ್ ನಲ್ಲಿ ರಿಮೈಂಡರ್ ಅಂದ್ರೆ ಶೇಷ ಎಷ್ಟಿದೆ? ಮೊದಲ ಕೇಸ್ ನಲ್ಲಿ ರಿಮೈಂಡರ್ ಇದೆ 33. ಅರ್ಥ ಆಗಿದೆ? ಓಕೆ, ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ, ಶಾರ್ಟ್ ಟ್ರಿಕ್ ಅಷ್ಟೇ ನೋಡ್ರಿ. ಇಫ್ ದ ಸೇಮ್ ನಂಬರ್ ಈಸ್ ಡಿವೈಡೆಡ್ ಬೈ 15, ವಾಟ್ ವಿಲ್ ಬಿ ದ ರಿಮೈಂಡರ್? ಓಕೆ, ಅದೇ ಸಂಖ್ಯೆ ಈಗ 15ರಿಂದ ಡಿವೈಡ್ ಮಾಡಿರಿ ಅಂದ್ರೆ ಶೇಷ ಎಷ್ಟು? ಸೊ ಏನಿಲ್ಲ, ಡೈರೆಕ್ಟ್ಲಿ ಈ ಶೇಷ ಓಲ್ಡ್ ರಿಮೈಂಡರ್ ಇದೆನಾ, ಎಷ್ಟು? 33. ಆ ಶೇಷ್ಗೆ ನಮ್ದು ನಂಬರ್ ಜೊತೆ ಡಿವೈಡ್ ಮಾಡ್ರಿ. ಡಿವೈಡ್ ಅವರ್ ಓಲ್ಡ್ ರಿಮೈಂಡರ್ ವಿತ್ ದ ನ್ಯೂ ನಂಬರ್. ಸೊ 15 1s are 15, 15 2s are 30. ಸೊ ರಿಮೈಂಡರ್ 3. ಇದು ನಮ್ದು ಆನ್ಸರ್ 3 ಶೇಷ, ಆಪ್ಷನ್ ನಂಬರ್ ಬಿ. ಇದು ಶಾರ್ಟ್ ಟ್ರಿಕ್, ನೀವು ಇಂತಹ ಕ್ವಶನ್ ಅಲ್ಲಿ 100% ವರ್ಕ್ ಆಗುತ್ತೆ. ಮುಂದಿನ ಕ್ವಶನ್ ಇದೆ, ಸಿಂಪಲ್ ಇದೆ, ರೇಷಿಯೋ ಕ್ವಶನ್, ಡೈರೆಕ್ಟ್ ಈಸಿ ಕ್ವಶನ್ ಇದೆ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ಸ್ ಆನ್ಸರ್ ಫಾರ್ ದ ಕ್ವಶನ್. ಕಮೆಂಟ್ ಮಾಡ್ರಿ, ಏನಿದೆ ಆನ್ಸರ್ ಕಮೆಂಟ್ ಮಾಡ್ರಿ. ಅನುಪಾತದಲ್ಲಿ ಡಿವೈಡ್ ಮಾಡಬೇಕು. ವೆರಿ ಈಸಿ ಕ್ವಶನ್, 2024 SSCGD. ಇಂಥ ಕ್ವಶನ್ ಯಾವಾಗೂ ಏನ್ರಿ 100% ಯೂಸ್ ಮಾಡಬೇಕು. ಮುಂದಿನ ಕ್ವಶನ್ 144. ಇದು 1 ಲೈನ್ ಈಸಿ ಕ್ವಶನ್ ಇದೆ. ಎಷ್ಟು? 10 ಸೆಕೆಂಡ್ಸ್ ಬೇಕು ಪ್ರಶ್ನೆಗೆ. LCM 990, ಪ್ರಾಡಕ್ಟ್ 9900. ವಾಟ್ ಈಸ್ ದ HCF? ಓಕೆ, ಮಸಾ ಎಷ್ಟಿದೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. LCM ಇಂಟು SCF ಇಸ್ ಈಕ್ವಲ್ ಟು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. ಮತ್ತು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ಗೆ ಏನ್ ಹೇಳ್ತೀರಿ ನೀವು? ಪ್ರಾಡಕ್ಟ್, ಗುಣಲಬ್ಧ. ಕನ್ನಡದಲ್ಲಿ ಏನ್ ಹೇಳ್ಬೇಕು? ಪ್ರಾಡಕ್ಟ್ ಅಂದ್ರೆ ಕನ್ನಡದಲ್ಲಿ ಹೇಳ್ಬೇಕು ಗುಣಲಬ್ಧ. ನೋಡ್ರಿ, LCM ಎಷ್ಟು ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್? LCM ಕೊಟ್ಟಾರ 990. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟು ಕೊಟ್ಟಾರ ಗೊತ್ತಿಲ್ಲ. HCF ಫೈಂಡ್ ಮಾಡಬೇಕು. ಇಲ್ಲಿ X ಇಡ್ರಿ, ಮತ್ತು ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಇಂಟು ಆದ ನಂತರ ಪ್ರಾಡಕ್ಟ್ ಗುಣಲಬ್ಧ ಎಷ್ಟು ಸಿಗುತ್ತೆ? 9900. ಸಿಂಪ್ಲಿಫೈ. ಈ ಕಡೆಯಿಂದ ನೋಡ್ರಿ, 990 1s are 990 ಎಷ್ಟಲೇ? ಸೊ ನಮ್ದು ಆನ್ಸರ್ X is equal to 10, ಆಪ್ಷನ್ ನಂಬರ್ ಡಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್, ಓಕೆ, ಟು ಈಚ್ ಅಂಡ್ ಎವ್ರಿ ಒನ್. ಈ ರೀತಿ ನೀವು ಸಿಂಪ್ಲಿಫೈ ಮಾಡಿ. ಮುಂದಿನ ಪ್ರಶ್ನೆ ಏನಿದೆ? ಇದು ಸೇಮ್, ಬಟ್ ಯಾವ ಚಾಪ್ಟರ್? LCM SCF. ಬಟ್ ಇಲ್ಲಿ ಯಾವ ಕಾನ್ಸೆಪ್ಟ್ ಯೂಸ್ ಮಾಡಬೇಕು? ಗ್ರೇಟೆಸ್ಟ್ ನಂಬರ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಟೆಕ್ನಿಕ್ ಯೂಸ್ ಮಾಡಿ, HCF. ಓಕೆ, 52 ಮತ್ತು 104 ಅನ್ನು ಭಾಗಿಸಿದಾಗ ಕ್ರಮವಾಗಿ 4 ಮತ್ತು 8 ಉಳಿಕೆ ಬರುವಂತಹ ಮಾಡುವ ಅತಿ ದೊಡ್ಡ ಸಂಖ್ಯೆ ಯಾವಾಗೂ? ಯಾವುದೇ ಪ್ರಶ್ನೆಯಲ್ಲಿ ನೀವು ಅತಿ ದೊಡ್ಡ ಸಂಖ್ಯೆ ನೋಡಿರಿ, ಅತಿ ದೊಡ್ಡ ಸಂಖ್ಯೆ HCF ಕಾನ್ಸೆಪ್ಟ್ ಯೂಸ್ ಮಾಡಬೇಕು. ಬಟ್ ಈ ಪ್ರಶ್ನೆಯಲ್ಲಿ ಏನಿದೆ?
4 and 8 ರಿಮೈಂಡರ್ ಕೊಟ್ಟಾರ. 4 and 8 ರಿಮೈಂಡರ್ ಕೊಟ್ಟಾರ. ಸ್ಟೆಪ್ ನಂಬರ್ 1 ಏನ್ ಮಾಡ್ಬೇಕು? ಮೈನಸ್ ಮಾಡ್ರಿ. ಸ್ಟೆಪ್ ನಂಬರ್ 1 ಮೈನಸ್ ಮಾಡ್ರಿ. 52 and 104ರಿಂದ just subtract these numbers, my dear friends. Minus 4 and minus 8. You'll be getting 48 and you'll be getting ಎಷ್ಟು? 90. ಸ್ಟೆಪ್ ನಂಬರ್ 2 ಈ ಸಂಖ್ಯೆಯ HCF ಫೈಂಡ್ ಮಾಡ್ರಿ. ಹೈಯೆಸ್ಟ್ ಕಾಮನ್ ಚಾಪ್ಟರ್ ದಲ್ಲಿ ಯಾವಾಗೂ ರಿಮೈಂಡರ್ ಕೊಟ್ಟಾರ ಫಸ್ಟ್ ಮೈನಸ್ ಅಂಡ್ ದೆನ್ ವಿ ಹ್ಯಾವ್ ಟು ಫೈಂಡ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ದೀಸ್ ಟೂ ನಂಬರ್ಸ್. ಈ ಎರಡು ಸಂಖ್ಯೆ HCF ಎಷ್ಟಿದೆ? 48. ನೋಡ್ರಿ, 48 ಒಂದ್ಲೆ, 48 ಎರಡ್ಲಿ. ಸೊ ಕಾಮನ್ ಇಲ್ಲ, ಸ್ಟಾಪ್ ಮಾಡ್ರಿ. ಸೊ ನಮ್ದು HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು 48. ಇದೇ ನಮ್ದು ಆನ್ಸರ್, ಆಪ್ಷನ್ ನಂಬರ್ ಸಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಬಿಫೋರ್ ಈಚ್ ಅಂಡ್ ಎವ್ರಿ ಕ್ವೆಶನ್ ನೀವು ಏನ್ ಮಾಡ್ಬೇಕು ಅಂದ್ರೆ ಕಂಪಲ್ಸರಿ ಪಾಸ್ ಮಾಡಬೇಕು. 30 to 40 ಸೆಕೆಂಡ್ಸ್ ಅಲ್ಲಿ ನೀವು ಸಾಲ್ವ್ ಮಾಡ್ರಿ. ಆಮೇಲೆ ನನ್ನ ಜೊತೆ ನನ್ನ ಸೊಲ್ಯೂಷನ್ ಚೆಕ್ ಮಾಡಿ. ಇದು ಕ್ವೆಶನ್ ಡೈರೆಕ್ಟ್ ಇದೆ, ಬರೀ 10 ಸೆಕೆಂಡ್ಸ್ ಬೇಕು. 10 ಸೆಕೆಂಡ್ಸ್ ಹೆಂಗ್ರಿ? 17 ಸಂಖ್ಯೆಯ ಸರಾಸರಿ ಎಷ್ಟು? 47. ಪ್ರತಿ ಸಂಖ್ಯೆಯನ್ನು 6 ಇಂದ ಗುಣಿಸಿದರೆ ಈಚ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 7. ವಾಟ್ ವಿಲ್ ಬಿ ದ ನ್ಯೂ ಅವರೇಜ್? ಹೊಸ ಸರಾಸರಿ ಎಷ್ಟಾಗುತ್ತದೆ ಹೇಳಬೇಕು. ನೋಡ್ರಿ, 17 ಸಂಖ್ಯೆಯ ಸರಾಸರಿ ಎಷ್ಟು ಕೊಟ್ಟಾರ? 47. ಈಚ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಬೈ 6. ಏನಾಗಿದೆ ಇಲ್ಲಿ? ಇಂಟು 6. ಹೊಸ ಸರಾಸರಿ ಎಷ್ಟಾಗುತ್ತದೆ? ಏನಿಲ್ಲ, ಈ ಸಂಖ್ಯೆಯನ್ನು ಈ ಸಂಖ್ಯೆ ಜೊತೆ ಎಂಟು ಮಾಡ್ರಿ. ಓಲ್ಡ್ ಎವರೇಜ್ಗೆ ಇಂಟು 6 ಮಾಡಬೇಕು. ಎವರೇಜ್ ಮೈ ಡಿಯರ್ ಫ್ರೆಂಡ್ಸ್ ವಾಟ್ ದೇ ಹ್ಯಾವ್ ಗಿವನ್? ಇದು 47 ಕೊಟ್ಟಾರ. ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಪ್ರತಿ ಸಂಖ್ಯೆಗೆ? ಇಂಟು 6. ಸೊ ಏನಾಗುತ್ತೆ ಫೈನಲಿ? ಎವರೇಜ್ ಅದು ಇಂಟು 6 ಆಗುತ್ತೆ. 6 7s are 42, 6 4s are 24 plus 4 28, 282. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಎ. ಬರೀ ಒಂದು ಕ್ವಶನ್ ಇಲ್ಲ, ಎಲ್ಲೆಲ್ಲಿ ಕೇಳ್ತಾರೆ ನೋಡಿ, ಗೊತ್ತಿದೆ. ಅವರೇಜ್ ಮಲ್ಟಿಪ್ಲೈ ಹೇಳ್ಯಾರ, ಅಲ್ಲಿ ಈಚ್ ನಂಬರ್ ಇಸ್ ಮಲ್ಟಿಪ್ಲೈಡ್ ಅಂದ್ರೆ ಇಂಟು 6 ಮಾಡಬೇಕು. ಸಪೋಸ್ ಈಚ್ ನಂಬರ್ ಪ್ರತಿಯೊಂದು ಸಂಖ್ಯೆಯನ್ನು 6 ಇಂದ ಸೇರಿದರೆ ಈಚ್ ನಂಬರ್ ಇಸ್ ಆಡೆಡ್ ವಿತ್ 6. ಸೊ ಏನಾಗುತ್ತದೆ? ಅವರೇಜ್ ಪ್ಲಸ್ 6 ಮಾಡಬೇಕು ನೀವು. ಪ್ರತಿಯೊಂದು ಸಂಖ್ಯೆಯನ್ನು 6 ಏನ್ ಮಾಡ್ಬೇಕು? ಮೈನಸ್, ಸಬ್ಟ್ರಾಕ್ಟ್. ಸೊ ಆ ಕೇಸ್ದಲ್ಲಿ ಏನ್ ಮಾಡ್ರಿ? ಅವರೇಜ್ ಮೈನಸ್ 6 ಮಾಡ್ರಿ. ಇನ್ನೊಂದು ಕ್ವಶನ್ ಕೇಳ್ತಾರೆ, ಪ್ರತಿ ಸಂಖ್ಯೆಯನ್ನು 6 ಇಂದ ಡಿವೈಡ್ ಆದ ನಂತರ ಹೊಸ ಸರಾಸರಿ ಎಷ್ಟಾಗುತ್ತೆ? ಏನಿಲ್ಲ, ಅವರೇಜ್ ಮೈನಸ್ ಡಿವೈಡೆಡ್ ಬೈ 6 ಮಾಡ್ರಿ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಡೈರೆಕ್ಟ್ ಮಾಡ್ರಿ ಇಂತಹ ಕ್ವಶನ್ಸ್. ಓಕೆ, ಮುಂದಿನ ಕ್ವಶನ್ 2023 ನೋಡ್ರಿ, ಅದೇ ಪ್ಯಾಟರ್ನ್ ಬಟ್ ಅದನ್ನು 11. ಓಕೆ, ಎಷ್ಟ್ರಿ? 11 ಸಂಖ್ಯೆಯ ಸರಾಸರಿ 7.5. ಆ ಸರಾಸರಿ 8.5 ಆಗಲು ಯಾವ 12ನೇ ಸಂಖ್ಯೆಯನ್ನು ಸೇರಿಸಬೇಕು? ವಿಚ್ 12th ನಂಬರ್ ಶುಡ್ ಬಿ ಆಡೆಡ್ ಟು ಮೇಕ್ ದ ಅವರೇಜ್ 8. ಓಕೆ, ಸೊ ಇದು ಬೇರೆ ಇದೆ ಕ್ವಶನ್. 11 ಸಂಖ್ಯೆಯ ಸರಾಸರಿ ಎಷ್ಟು? 12 ಸಂಖ್ಯೆ ಯಾವ ಸಂಖ್ಯೆ ಸೇರಿದರೆ ಸರಾಸರಿ ಎಷ್ಟಾಗಬೇಕು? 8.5. ಬೇಸಿಕ್ ಮೆಥಡ್ ಫಸ್ಟ್ ನೋಡ್ರಿ. ಬೇಸಿಕ್ ಮೆಥಡ್ ಏನಿದೆ? 11 ಮಲ್ಟಿಪ್ಲೈಡ್ ಬೈ ಅವರೇಜ್ ಆಫ್ 11 ನಂಬರ್ ಎಷ್ಟು? 7.5. ಟೋಟಲ್ ಎಷ್ಟಾಗುತ್ತದೆ ಚೆಕ್ ಮಾಡಿ. ಟೋಟಲ್ ಎಷ್ಟಾಗುತ್ತದೆ ಚೆಕ್ ಮಾಡ್ರಿ. ಸೊ 11 ಇಂಟು 7.5 5 5 ಪ್ಲಸ್ 7 12, ಆಮೇಲೆ 8, ದಟ್ ಈಸ್ 82. ಮಲ್ಟಿಪ್ಲೈ 12 ಸಂಖ್ಯೆ ಆಗಿದೆ. ನೌ ದೇರ್ ಆರ್ 12 ನಂಬರ್ಸ್ ಮೈ ಡಿಯರ್ ಫ್ರೆಂಡ್ಸ್. ಆಫ್ಟರ್ ಆಡಿಂಗ್ ದ 12th ನಂಬರ್ ಟೋಟಲ್ ಸಂಖ್ಯೆ ಎಷ್ಟಾಗುತ್ತೆ? 12. 12 ಸಂಖ್ಯೆಯ ಸರಾಸರಿ 12 ಸಂಖ್ಯೆಯ ಸರಾಸರಿ ಎಷ್ಟ್ರಿ? ಸಾರಿ ಕ್ವಶನ್ ಇದೆ, 12th ನಂಬರ್ ಶುಡ್ ಬಿ ಆಡೆಡ್ ಟು ಮೇಕ್ ದ ಅವರೇಜ್ 8.5. ಹಾ, ಈ ಸರಾಸರಿ ಎಷ್ಟು ಮಾಡಬೇಕು? 8.5 ಮಾಡಬೇಕು. ಸೊ ಲೆಟ್ಸ್ ಮಲ್ಟಿಪ್ಲೈ ಮಾಡ್ರಿ. ಇದು ಇಲ್ಲಿಂದ ಇಲ್ಲಿ ಮಲ್ಟಿಪ್ಲೈ ಮಾಡ್ರಿ. 12 5s are 60, 12 8s are 96, 96 plus 6 112. ಎಷ್ಟು? 112. ಪಾಯಿಂಟ್ ಇದೆ, ಪಾಯಿಂಟ್ ಕೊಡ್ರಿ. 82.5 ಇಂದ 112. ವಾಟ್ ಈಸ್ ದ ಇನ್ಕ್ರೀಸ್? ಅದೇ ನಮ್ದು ಆನ್ಸರ್. ಎಷ್ಟು ಜಾಸ್ತಿ ಆಗಿದೆ? 102 ಬರುತ್ತೆ. 12 5s are 60, 12 5s are 60, 12 8s are 96, 96 102 ಸಾರಿ 102. 82.5 ಇಂದ ಇಲ್ಲಿ ಮಟ ಎಷ್ಟು ಜಾಸ್ತಿ ಆಗಿದೆ? 17.5 ಪ್ಲಸ್ 2 19.5. ಈ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರಿ. ಈ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರಿ. 19.5 will be the answer for our in the questions are short trick ಏನಿದೆ ಈ ಪ್ರಶ್ನೆಯಲ್ಲಿ?
ಶಾರ್ಟ್ ಟ್ರಿಕ್ ಆಗುತ್ತೆ. ಶಾರ್ಟ್ ಟ್ರಿಕ್ ಹಿಂಗ್ ಮಾಡ್ಬೇಕು ನೋಡ್ರಿ. ಹೌ ಟು ಡೂ ದ ಶಾರ್ಟ್ ಟ್ರಿಕ್ ಎಲ್ಲೋಗಿದೆ ಇದು ಹಿಯರ್. ಓಕೆ ಸಿ ಹಿಯರ್. ಹಳೆ ಎವರೇಜ್ ಎಷ್ಟಿದೆ? ವಾಟ್ ಈಸ್ ದ ಓಲ್ಡ್ ಎವರೇಜ್ ಮೈ ಡಿಯರ್ ಫ್ರೆಂಡ್ಸ್? 7.5. ಈಗ ಹೊಸ ಸರಾಸರಿ ಎಷ್ಟಾಗಿದೆ? 8.5. ಓಕೆ, ಈಗ ಕ್ವಶನ್ ಏನಿದೆ, ವಾಟ್ ಈಸ್ ದ 12th ನಂಬರ್? 12ನೇ ಸಂಖ್ಯೆ ಎಷ್ಟಿದೆ? 12th ನಂಬರ್ ಎಷ್ಟಿದೆ? ವಾಟ್ ಈಸ್ ಇದು ಕ್ವಶನ್? ಇನ್ನೊಂದ್ಸಲ ನೋಡ್ರಿ, ಹೌ ದೇ ಕ್ಯಾನ್ ಆಸ್ಕ್ ದಿ ಕ್ವಶನ್. ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್. 11 person ಆರ್ ದೇರ್ ಇನ್ ದ ಗ್ರೂಪ್. ಓಕೆ, ಅವ್ರದ್ದು ಸರಾಸರಿ ಎಷ್ಟಿದೆ? 7.5. ಒಂದು ಟೀಚರ್ ಎಂಟರ್ ಆದ ನಂತರ ಆ ಸರಾಸರಿ 8.5 ಆಗುತ್ತೆ. ಆ ಟೀಚರ್ ಅನ್ನ ವಯಸ್ಸು ಎಷ್ಟಿದೆ? ಆ ಟೀಚರ್ ತೂಕ ಎಷ್ಟಿದೆ? ವಾಟ್ ವಿಲ್ ಬಿ ದ ಏಜ್ ಆಫ್ ಟೀಚರ್? ವಾಟ್ ವಿಲ್ ಬಿ ದ ವೇಟ್ ಆಫ್ ದ ಟೀಚರ್? ದೇ ಕ್ಯಾನ್ ಆಸ್ಕ್ ದಿಸ್ ಕ್ವಶನ್ ಇನ್ ದಿಸ್ ವೇ ಆಲ್ಸೋ. ಶಾರ್ಟ್ ಟ್ರಿಕ್ ನೋಡ್ರಿ ಏನಿದೆ. ಈಗ ಹೊಸ ಪುರುಷ, ಹೊಸ ಜನ, ಹೊಸ ಸಂಖ್ಯೆ. ಓಕೆ, ಅಸ್ಯೂಮ್ ಮಾಡ್ರಿ ಹಳೆಯ ಸರಾಸರಿ ಎಷ್ಟಿದೆ? 7.5. ವಾಟ್ ಈಸ್ ಮೈ ಡಿಯರ್ ಫ್ರೆಂಡ್ಸ್ ಓಲ್ಡ್ ಅವರೇಜ್? 7.5. ಈಗ ನನಗೆ ಹೇಳ್ರಿ, ಆ ಗ್ರೂಪ್ ದಲ್ಲಿ 7.5 ಇನ್ನೊಂದು ಸಂಖ್ಯೆ 7.5 ಹಚ್ಚಿರಿ. ಓಕೆ, ಆ ಗ್ರೂಪ್ ದಲ್ಲಿ, ಆ ನಂಬರ್ಸ್ ಗ್ರೂಪ್ ದಲ್ಲಿ ಒನ್ ಮೋರ್ ನಂಬರ್ 7.5 ನೀವು ಆಡ್ ಮಾಡಿರಿ. ಸರಾಸರಿ ಚೇಂಜ್ ಆಗುತ್ತದೆ? ಇಲ್ಲ, ಸರಾಸರಿ ಚೇಂಜ್ ಆಗುವುದಿಲ್ಲ. ಇಫ್ ಯು ಆರ್ ಆಡಿಂಗ್ ದ ಸೇಮ್ ಅವರೇಜ್, ಏನಾಗಿದೆ? ಶಾರ್ಟ್ ಸರ್ಕ್ಯೂಟ್. ಯಾವ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇದು? ಹಿಟ್ ಆಗಿದೆ ಇದು. ಓಕೆ, ಸೊ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಇಲ್ಲಿ, ನೋ ಪ್ರಾಬ್ಲಮ್. ಹಿಂಗ್ರಿ ಶಾರ್ಟ್ ಸರ್ಕ್ಯೂಟ್ ಯಾಕಾಗಿದೆ ಅದು? ಓಕೆ ನೋಡ್ರಿ, ಸೊ ಸಪೋಸ್ ಯು ಆರ್ ಆಡಿಂಗ್ ದ 12th ನಂಬರ್ 7.5, ಸರಾಸರಿ ಚೇಂಜ್ ಆಗೋದಿಲ್ಲ. ನೋಡ್ರಿ, ಸಚಿನ್ ತೆಂಡೂಲ್ಕರ್ ಪ್ರತಿಯೊಂದು ಮ್ಯಾಚ್ ಅಲ್ಲಿ ಅವ್ರದ್ದು ಸರಾಸರಿ 7.5 ಆಗಿದೆ. ಈಗ 12ನೇ ಮ್ಯಾಚ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಇನ್ನೊಂದು 7.5 ರನ್ಸ್ ಮಾಡ್ಯಾರ. ಅಸ್ಯೂಮ್ ಮಾಡ್ರಿ, ಅವ್ರದ್ದು ಸರಾಸರಿ ಚೇಂಜ್ ಆಗೋದಿಲ್ಲ. ಸರಾಸರಿ ಯಾವಾಗ ಚೇಂಜ್ ಆಗುತ್ತೆ ಗೊತ್ತಿದೆ? ನೆಕ್ಸ್ಟ್ ಮ್ಯಾಚ್ ದಲ್ಲಿ, ಅಂದ್ರೆ ಈ 12ನೇ ಇದರಲ್ಲಿ ಈ ಸಂಖ್ಯೆಗಿಂತ ಜಾಸ್ತಿ ಸ್ಕೋರ್ ಮಾಡಬೇಕು. ಅದೇ ರೀತಿ ಸೊ 12th ನಂಬರ್ ಶುಡ್ ಬಿ 7.5 ಗಿಂತ ಜಾಸ್ತಿ ಇರಬೇಕು. ಸರ್ ಎಷ್ಟು ಜಾಸ್ತಿ ಇರಬೇಕು? ನೋಡ್ರಿ, ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ? 1. ಫ್ರಮ್ ಓಲ್ಡ್ ಎವರೇಜ್ ಟು ದ ನ್ಯೂ ಎವರೇಜ್ ಹೌ ಮಚ್ ಇಸ್ ಇನ್ಕ್ರೀಸ್ಡ್? 1. ಇದು 1 ಜಾಸ್ತಿ ಆಗಿದೆ. ಪ್ರೆಸೆಂಟ್ಲಿ 12 ನಂಬರ್ ಬಂದ ನಂತರ ಟೋಟಲ್ ನಂಬರ್ಸ್ ಎಷ್ಟಿದೆ ಗ್ರೂಪ್ ದಲ್ಲಿ? ಟೋಟಲ್ ನಂಬರ್ಸ್ ಆರ್ 12. 1 ಜಾಸ್ತಿ ಆಗಿದೆ. 12 ಸಂಖ್ಯೆ ಮೇಲೆ ಪ್ರತಿ ಒಂದು ಸಂಖ್ಯೆಯಲ್ಲಿ 1 ಜಾಸ್ತಿ ಆಗಿದೆ. 1 into 12, 12 ಪ್ಲಸ್ ಮಾಡ್ರಿ. 12 plus 7.5 and the answer 19.5. But if you are getting confusion, go with this method. If no confusion, then only come for this method. ಮುಂದಿನ ಕ್ವೆಶ್ಚನ್ ನೋಡೋಣ. A person incurs a loss of 35% by selling a book for 2860. At what price should he sell the book to earn the profit of 20%? ಮೊದಲ ಕೇಸ್ನಲ್ಲಿ ಏನಾಗಿದೆ? 35% ನಷ್ಟ ಆಗಿದೆ. ಯಾವಾಗೂ ಮಾರಾಟ ಬೆಲೆ 2860 ಇದೆ, ಆ ಕೇಸ್ನಲ್ಲಿ 35% ನಷ್ಟ. ಓಕೆ, 20% ಲಾಭ ಬೇಕಂದ್ರೆ ಎಷ್ಟು ಮಾರಾಟ ಬೆಲೆ ಇರಬೇಕು? ಸೆಲ್ಲಿಂಗ್ ಪ್ರೈಸ್ ಎಷ್ಟಿರಬೇಕು? ಸಿಂಪಲ್ ಕ್ವಶನ್ ಇದೆ. ಡೈರೆಕ್ಟ್ ಒನ್ ಲೈನ್ ದಲ್ಲಿ ಹೆಂಗ್ ಮಾಡ್ಬೇಕು ನೋಡ್ರಿ. 35% ನಷ್ಟ ಆಗಿದೆ. 35% ಏನಾಗಿದೆ? ನಷ್ಟ. 100ರಿಂದ 35 ಮೈನಸ್ ಮಾಡ್ರಿ. 100 minus 35. 100 minus 35 ಎಷ್ಟಿದೆ? 65%. ಸರ್ ಏನಿದೆ ಇದು? ಸೆಲ್ಲಿಂಗ್ ಪ್ರೈಸ್. ಸಿಪಿ ಯಾವಾಗೂ 100%. ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಯಾವಾಗೂ 100%. 100%ದಲ್ಲಿ 35 ಕಡಿಮೆ ಮಾಡ್ರಿ. ಎಷ್ಟು ಸೆಲ್ಲಿಂಗ್ ಪ್ರೈಸ್? 65%. ಈ 65% ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಕ್ಕೆ ಸಮಾನ ಇದೆ? 2860 rupeesಗೆ ಸಮಾನ. 2860 rupeesಗೆ ಸಮಾನ ಇದೆ. At what price should he sell the book to earn the profit of 20%? 20% ಲಾಭ ಬೇಕು ಅಂದ್ರೆ ಮಾರಾಟ ಬೆಲೆ 120% ಇರಬೇಕು. 120% ಬೇಕು. 120% ಅಂದ್ರೆ ಎಷ್ಟು? 65% ಅಂದ್ರೆ ಎಷ್ಟು? 120% ಅಂದ್ರೆ ಎಷ್ಟು? ಡೈರೆಕ್ಟ್ ಸಿಪಿ ಯಾವಾಗೂ 100%. ಮೈ ಡಿಯರ್ ಫ್ರೆಂಡ್ಸ್, ಸಿಪಿ ಯಾವಾಗೂ 100% ಇಡ್ರಿ. ಪ್ರಾಫಿಟ್ ಅಂದ್ರೆ ಪ್ಲಸ್, ಲಾಸ್ ಅಂದ್ರೆ ಮೈನಸ್. ಫಸ್ಟ್ ಕೇಸ್ ಇಸ್ ಲಾಸ್, 100 minus 35, 65. ಸೆಕೆಂಡ್ ಕೇಸ್ ಪ್ರಾಫಿಟ್, 100 plus 20, 120. ಈ ಕಡೆ ಪರ್ಸೆಂಟೇಜ್, ಈ ಕಡೆ ರುಪೀಸ್. ದಿಸ್ ಸೈಡ್ ಯು ಹ್ಯಾವ್ ಟು ಕೀಪ್ ದ ಪರ್ಸೆಂಟೇಜ್ ಅಂಡ್ ದಿಸ್ ಸೈಡ್ ರುಪೀಸ್. ಸೆಲ್ಲಿಂಗ್ ಪ್ರೈಸ್ ಜೊತೆ ಸೆಲ್ಲಿಂಗ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಜೊತೆ ಸೆಲ್ಲಿಂಗ್ ಪ್ರೈಸ್. ಹೆಂಗ್ ಮಾಡ್ಬೇಕು? ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ನೋಡ್ರಿ, 120 into 2860 divided by 65. ಯಾವ ಮಗ್ಗಿ? 5 ಮಗ್ಗಿ ಯೂಸ್ ಮಾಡೋಣ. 5 ಒಂದ್ಲೆ, 5 ಮೂರ್ಲೆ. 5 5s are 25, 5 7s are 35, 5 2s are 10. 13 ಡೈರೆಕ್ಟ್ಲಿ ಯೂಸ್ ಮಾಡ್ರಿ. 13 1s are 13, 13 4s are 52, 13 4s are 52. ಮಲ್ಟಿಪ್ಲೈ ಮಾಡಿದ್ರು 12 ಮಗ್ಗಿ ಬರಬೇಕು. ಓಕೆ, 0 ಆಮೇಲೆ 12 4s are 48. ಓಕೆ, 80 ನೋಡ್ರಿ.
ಲಾಸ್ಟ್ ಡಿಜಿಟ್ ಏನಿದೆ 0 ಅಂಡ್ 2 4 ಎಷ್ಟು 8 80 ಎಲ್ಲಿದೆ 80 ಇಲ್ಲ 80 ಇಲ್ಲ 80 ಇಲ್ಲ 80 ನಮ್ದು ಆಪ್ಷನ್ ನಂಬರ್ ಡಿ ದಲ್ಲಿದೆ. ಸೊ ಆಪ್ಷನ್ ನಂಬರ್ ಡಿ ಇಸ್ ಅವರ್ ಆನ್ಸರ್ ಕ್ವಶನ್ 5280 5280 5280. That's our answer for a two simple question. Okay. ಮುಂದಿನ ಕ್ವೆಶನ್ ನೋಡೋಣ. ಇದು ಆದ ನಂತರ ನೆಕ್ಸ್ಟ್ ಕ್ವೆಶನ್ 149. ಸೇಮ್ ಟು ಸೇಮ್ ಡಿಟ್ಟೋ ಕ್ವೆಶನ್ ಇದೆ ನೋಡಿ. 25% ನಷ್ಟ ಆಗಿದೆ, ಸೆಲ್ಲಿಂಗ್ ಪ್ರೈಸ್ 1200. 35% ಲಾಭ ಬೇಕು ಅಂದ್ರೆ ಮಾರಾಟ ಬೆಲೆ ಎಷ್ಟಿರಬೇಕು? ನಾನು ಇಲ್ಲಿ ಟೈಮರ್ ಹಚ್ತೇನೆ ನೋಡಿ. ಜಸ್ಟ್ ಐ ವಿಲ್ ಪುಟ್ ಅ ಟೈಮರ್. ನೀವು 30 ಸೆಕೆಂಡ್ ಒಳಗೆ ಟ್ರೈ ಮಾಡ್ರಿ. 30 ಸೆಕೆಂಡ್ ಒಳಗೆ ನಿಮ್ದು ಆನ್ಸರ್ ಬರಬೇಕು. ಕಮ್ ಆನ್ ಎವ್ರಿವನ್, ಫಾಸ್ಟ್. Within 30 seconds you should get the answer. Same concept. Comment box ಅಲ್ಲಿ ಹೇಳ್ರಿ ಏನಿದೆ ಆನ್ಸರ್ ಫಾಸ್ಟ್. ನೋಡ್ರಿ, these girls have done. Yes, what is your name? Bharti. Bharti has done. Very good. ಎಷ್ಟು ಸೆಕೆಂಡ್ಸ್? 15 ಸೆಕೆಂಡ್ಸ್ ಅಲ್ಲಿ ಶೇರ್ ಸಾಟ್. E A. Okay. So try ಮಾಡ್ರಿ, ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡಿ. Okay, if you want we'll solve it. 25% ನಷ್ಟ ಅಂದ್ರೆ 75%. ಈ 75% ಅಂದ್ರೆ 1200. ಓಕೆ, 35% ಲಾಭ 100ಗಿಂತ ಜಾಸ್ತಿ ಮಾಡ್ರಿ. 100 + 35 135%. 135ಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲೈ. ನಿಮಗೆ ಯಾವಾಗ ಇದು ಬರಲಿಲ್ಲ ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ divided by 75. Okay, so let's use 25 table if you want. 25 3s are 25 4s are 100. 25 ಎಷ್ಟಲಿ 8s are 3 1s are 3 3 1s are 3 3 6s are 18. 16 table 6 5s are 30, but more options are there. 16 5s are 80, 16 3s are 48, 48 58 56. 16 1s are 16, 16 plus 5 16 plus 5 21. 2160 option number. ಮುಂದಿನ ಕ್ವೆಶ್ಚನ್ ನೋಡೋಣ. ಕ್ವೆಶ್ಚನ್ ನಂಬರ್ 150. Let's start it. The power consumption of electrical device varies directly with the square of the voltage up. Pause ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ ಕ್ವೆಶ್ಚನ್. If a device consumes 150 watts when the voltage is 120, how much power will it consume at 240 volts? ನೋಡ್ರಿ, 120 volts ಯಾವಾಗ ವೋಲ್ಟೇಜ್, ಆ ಟೈಮ್ ನಮ್ದು ಪವರ್ ಕನ್ಸಂಪ್ಷನ್ ಎಷ್ಟಾಗಿದೆ? 150 ವ್ಯಾಟ್ಸ್ ಆಗಿದೆ. ಬಟ್ ಈಗ ವೋಲ್ಟೇಜ್ ಜಾಸ್ತಿ ಇಡ್ರಿ. ವೋಲ್ಟೇಜ್ ಎಷ್ಟು? 240. Now the voltage is 240. What will be power consumption? ಎಷ್ಟು ವ್ಯಾಟ್ಸ್? 550 ವ್ಯಾಟ್. 650 ವ್ಯಾಟ್ಸ್. ಪವರ್ ಯೂನಿಟ್ ಏನಿದೆ ವ್ಯಾಟ್ಸ್. ಎಷ್ಟು ವ್ಯಾಟ್ಸ್? ಓಕೆ, ಬಟ್ ಕಂಡೀಷನ್ ಏನಿದೆ? ದ ಪವರ್ ನೋಡ್ರಿ, ಪವರ್ ಕನ್ಸಂಪ್ಷನ್ ವೇರೀಸ್ ಡೈರೆಕ್ಟ್ಲಿ ವಿತ್ ದ ಸ್ಕ್ವೇರ್ ಆಫ್ ದ ವೋಲ್ಟೇಜ್. ಸ್ಕ್ವೇರ್ ಆಫ್ ದ ವೋಲ್ಟೇಜ್ ಅಪ್ಲೈಡ್ ಇನ್ ಈ ಪ್ಯಾಟರ್ನ್ ಕ್ವಶನ್. ಬಹಳ ಸಲ ನೀವು ನೋಡಿರಿ, ಇವನ್ ರೇಷಿಯೋಸ್ ಚಾಪ್ಟರ್ ದಲ್ಲಿ ಲಾಸ್ಟ್ ಟೈಪ್ಸ್ ಅಲ್ಲಿ ನೋಡ್ರಿ, ಯು ವಿಲ್ ಗೆಟ್ ದಿಸ್. ಅ ನಂಬರ್ ವೇರೀಸ್ ಡೈರೆಕ್ಟ್ಲಿ ವಿತ್ ದ ಸ್ಕ್ವೇರ್ ಆಫ್ ಸಮಥಿಂಗ್. ಇಂಥ ಕ್ವಶನ್ ಕೇಳ್ತಾರೆ. ಆ ಟೈಮ್ ಏನ್ ಮಾಡಬೇಕು? ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್. ನೀವು ಬುಕ್ಸ್ ದಲ್ಲಿ ನೋಡ್ರಿ, ಬೇಕಾದ ಇದು ಅಪ್ಲಿಕೇಶನ್ ದಲ್ಲಿ ನೋಡ್ರಿ. ಇವನ್ ಇನ್ ದ ದಿಸ್ ಥಿಂಗ್ಸ್ ದೇರ್ ವಿಲ್ ಬಿ ಲೆಂದಿ ಎಕ್ಸ್ಪ್ಲನೇಷನ್. ಶಾರ್ಟ್ ಟ್ರಿಕ್ ದಲ್ಲಿ ಹೆಂಗ್ ಮಾಡಬೇಕು? ಪ್ರೊಪೋರ್ಷನ್, ಸಮಾನುಪಾತ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. ಸರ್ ಹೆಂಗ್ ಮಾಡಬೇಕು? ಸಮಾನುಪಾತ್ ಗೊತ್ತಿದೆ. A/B proportional to B/C. ಸಮಾನುಪಾತ್, ರೇಷಿಯೋ ಅಂಡ್ ಪ್ರೊಪೋರ್ಷನ್. ಯು ಹ್ಯಾವ್ ಲರ್ನ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. A/B ಓಕೆ ಇಸ್ ಪ್ರೊಪೋರ್ಷನಲ್ ಟು C/D. ಯಾವಾಗ ಯೂಸ್ ಮಾಡ್ತೀರಿ ಅದು ಈ ಕಾನ್ಸೆಪ್ಟ್ ಈಗ ಯೂಸ್ ಮಾಡ್ರಿ. ಓಕೆ, ಶಾರ್ಟ್ ಟ್ರಿಕ್ ದಲ್ಲಿ ಬರುತ್ತೆ ನೋಡ್ರಿ. The power consumption of electrical device varies with the square of the voltage applied. Power is directly proportional to square of the voltage applied. So ಬರೀರಿ, ಪವರ್ ಅಂದ್ರೆ ವ್ಯಾಟ್ಸ್. ಓಕೆ, 150 ವ್ಯಾಟ್ಸ್. ಸೊ ಪವರ್ ಫಸ್ಟ್ 150 ವ್ಯಾಟ್ಸ್. 150 ವ್ಯಾಟ್ಸ್. ವೋಲ್ಟೇಜ್ ಎಷ್ಟು? 120 ಇಲ್ಲ. ವೋಲ್ಟೇಜ್ ಸ್ಕ್ವೇರ್ ಬರೀರಿ. ಸೊ ಲೆಟ್ಸ್ ರೈಟ್ 120 ಸ್ಕ್ವೇರ್ ಪ್ರೊಪೋರ್ಷನಲ್ ಟು. ಓಕೆ, 150 ವ್ಯಾಟ್ಸ್ ಇಟ್ಟಿರಿ. ಸೊ ಆ ಟೈಮ್ ನಮ್ದು ವೋಲ್ಟೇಜ್ 120 ಸ್ಕ್ವೇರ್ ಆಗುತ್ತದೆ. ಓಕೆ, ವರ್ಗ ಕೊಟ್ಟಾರ ನೋಡ್ರಿ. ಓಕೆ, ವೋಲ್ಟೇಜ್ ದ ವರ್ಗ. ಅದೇ ರೀತಿ ಈ 240 ವೋಲ್ಟ್ಸ್ ನೋಡ್ರಿ, ಇದು ವ್ಯಾಟ್ಸ್, ದಿಸ್ ಇಸ್ ವೋಲ್ಟ್ಸ್.
ಸೊ ಫಸ್ಟ್ ವ್ಯಾಟ್ಸ್ ಬರೀರಿ, ವ್ಯಾಟ್ಸ್ ಅಂದ್ರೆ ಪವರ್, ಇಲ್ಲಿ ವೋಲ್ಟೇಜ್ ಬರೀರಿ. ಇನ್ನೊಂದ್ಸಲ ಇಲ್ಲಿ ವ್ಯಾಟ್ಸ್ ಬರೀರಿ, ಇಲ್ಲಿ ವೋಲ್ಟೇಜ್ ಬರೀರಿ. ವ್ಯಾಟ್ಸ್ ಎಷ್ಟಿದೆ ಗೊತ್ತಿಲ್ಲ, ವ್ಯಾಟ್ಸ್ ಫೈಂಡ್ ಮಾಡಬೇಕು, ಎಷ್ಟು ವ್ಯಾಟ್ಸ್ ಗೊತ್ತಿಲ್ಲ. ಇದು ಎಕ್ಸ್ ಇಡೋನು, ಎಕ್ಸ್, ಲೆಟ್ಸ್ ಕೀಪ್ ಇಟ್ ಎಕ್ಸ್. ಬಟ್ ವೋಲ್ಟೇಜ್ ಗೊತ್ತಿದೆ, ಎಷ್ಟಿದೆ 240. ಸೊ ಇಲ್ಲಿ ಬರೀರಿ 240 ಸ್ಕ್ವೇರ್ ಬರೀರಿ, ಸ್ಕ್ವೇರ್. ನಿಮಗೂ ಗೊತ್ತಿದೆ ಹೆಂಗ್ ಮಾಡ್ಬೇಕು ನೋಡ್ರಿ. ಮಲ್ಟಿಪ್ಲೈ ದಿಸ್ ಅಂಡ್ ದಿಸ್ ನಂಬರ್, ಈ ಎರಡು ಸಂಖ್ಯೆ ಮಲ್ಟಿಪ್ಲೈ ಮಾಡ್ರಿ and multiply these two numbers. A into D is equal to B into C. Proportion concept. Proportional the concept. ನೀವು ಎಲ್ಲರೂ ಬಯಾಟ್ ಮಾಡಿದ್ರಿ ಎಲ್ಲ ಫಾರ್ಮುಲಾಸ್, ಬಟ್ ಇದು ಕಾನ್ಸೆಪ್ಟ್ ಇದೆ. A into D ಅಂದ್ರೆ B into C equal to. ಓಕೆ, ಸೇಮ್ ಯೂಸ್ ಮಾಡೋಣ ಇಲ್ಲಿ ನೋಡ್ರಿ. 150 into 240 ಎಷ್ಟು ಸಲ? ಎರಡು ಸಲ. 240 is equal to ಅಂದ್ರೆ ಡಿವೈಡ್ ಮಾಡ್ರಿ ಬೇಕಾದ್ರೆ, this into this divided by this ಬರೀರಿ. 120 into 120 to x. Okay, because you can keep it. Else is equal to ಬರೀರಿ. 150 sorry 120 ones are 120 twos are 120 ones are 120 twos are. So multiply ಮಾಡ್ರಿ ಎಲ್ಲ ಸಂಖ್ಯೆ. 2 2 4, 2 2 4. 154 is to 600. 600 watts. 600 watts. This is our proportion concept. ಹೆಂಗ್ ಯೂಸ್ ಮಾಡಬೇಕು? ಇಲ್ಲೇ ಒಂದು ಕ್ವಾಂಟಿಟಿ, ಇಲ್ಲಿ ಎರಡನೇ, ಸೇಮ್ ಇಲ್ಲೇ ಮೊದಲ ಕ್ವಾಂಟಿಟಿ, ಇಲ್ಲೇ ಎರಡನೇ ಕ್ವಾಂಟಿಟಿ. ಇದು ಕಾನ್ಸೆಪ್ಟ್ ಪ್ರೊಪೋರ್ಷನ್ ದಲ್ಲಿ ಯೂಸ್ ಮಾಡ್ರಿ. ವ್ಯಾಟ್ಸ್ ವೋಲ್ಟೇಜ್ ಪ್ರೊಪೋರ್ಷನಲ್ ಟು ವ್ಯಾಟ್ಸ್ ವೋಲ್ಟೇಜ್, ಪವರ್ ವೋಲ್ಟೇಜ್ ಪವರ್ ವೋಲ್ಟೇಜ್. ಓಕೆ, ಇದೇ ಕಾನ್ಸೆಪ್ಟ್ ಯೂಸ್ ಮಾಡ್ರಿ. 600 watts. Option number B is our answer. So let's move with next question of today. Okay, ಸ್ವಲ್ಪ ಐ ಥಿಂಕ್ ಆಪ್ಷನ್ಸ್ ಅದು ಕಟ್ ಆಗಿದೆ ನೋಡ್ರಿ. ಈ ಪ್ರಕಾರ ಆಪ್ಷನ್ಸ್ ಹಿಂಗ್ ಕೊಟ್ಟಾರೆ. ಇದು ಟೈಮ್ ಅಂಡ್ ವರ್ಕ್ ದಲ್ಲಿ ಕೇಳಿದ ಕ್ವಶನ್ ಇದೆ, ಬಟ್ ಆಪ್ಷನ್ಸ್ ಆರ್ ಲೈಕ್ ದಿಸ್. ನೋ ಪ್ರಾಬ್ಲಮ್. 10 men or 15 women can complete the work in 8 days. X men and Y women are required to complete the work in 12 days. Which of the following equation is correct? ಅದು ಹೇಳಬೇಕು. ನೀವು ಮಾಡಿದ್ರೆ ಇದು ಟೈಮ್ ಅಂಡ್ ವರ್ಕ್ ದಲ್ಲಿ ಲಾಸ್ಟ್ ಪಾರ್ಟ್ ದಲ್ಲಿ ಇರುತ್ತೆ ನೋಡ್ರಿ. ಇಷ್ಟು ಗ್ರೂಪ್ ಇಷ್ಟು ದಿನದಲ್ಲಿ, ಈ ಗ್ರೂಪ್ ಇಷ್ಟು ದಿನದಲ್ಲಿ, ಆ ಪ್ಯಾಟರ್ನ್ ಕ್ವಶನ್. ಸೊ ಹೆಂಗ್ ಮಾಡಬೇಕು ಅದು ಕಾನ್ಸೆಪ್ಟ್. MDH ಟೆಕ್ನಿಕ್, MD ಟೆಕ್ನಿಕ್, MD. ನೀವು ಗ್ರೂಪ್ ಕ್ವಶನ್ ನೋಡಿರಿ. 3 ಪುರುಷರು ಮತ್ತು 2 ಮಹಿಳೆಯರು ಒಂದು ಕೆಲಸವನ್ನು 5 ದಿನದಲ್ಲಿ ಮಾಡುತ್ತಾರೆ, ಮತ್ತು 2 ಪುರುಷರು ಮತ್ತು 4 ಮಹಿಳೆಯರು ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ. ಸೊ ಆಮೇಲೆ 1 ಪುರುಷ 1 ಮಹಿಳೆ ಎಷ್ಟು ದಿನದಲ್ಲಿ ಆ ಕೆಲಸವನ್ನು ಮಾಡಬಹುದು. These kind of questions and this kind of question concept ಅದೇ ಇದೆ, MD. So let's use Monday. MD is equal to MD. ನೋಡ್ರಿ, 10 ಪುರುಷರು, ಪುರುಷ ಅಂದ್ರೆ ಎಂ ಯೂಸ್ ಮಾಡ್ರಿ ವರ್ಡ್. 10 ಪುರುಷ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ? 8 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ. 8 ದಿನದಲ್ಲಿ. ಇದೇ ಕೆಲಸನ್ನು 15 ವುಮನ್ಗೆ ಡಬ್ಲ್ಯೂ ಬರೀರಿ. ಅವರು ಎಷ್ಟು ದಿನದಲ್ಲಿ? ಇವರು 8 ದಿನದಲ್ಲಿ ಮಾಡ್ತಾರೆ. ಸೊ ಇಲ್ಲಿಂದ 8 ಮತ್ತು 8 ಕ್ಯಾನ್ಸಲ್ ಆಗಿದೆ. ಈ 10 ಮತ್ತು 15ರಲ್ಲಿ ಕಾಮನ್ ಏನಿದೆ? 5. 5 3 5 2. ಸೊ ಏನ್ರಿ ಸರ್, ಇದು 2m, ಇದು ಏನ್ರಿ 3w. ಆಮೇಲೆ ರೇಷೋ ಫೈಂಡ್ ಮಾಡ್ರಿ. m/w. ಈ 3 ಈ ಕಡೆ, ಈ 2 ಈ ಕಡೆ. ಇದು ಏನ್ರಿ? ಕೆಪಾಸಿಟಿ. ಇದು ಎಫಿಷಿಯನ್ಸಿ, ಇದು ಅವರದ ಕ್ಷಮತೆ. 1 ಪುರುಷರು 3 ಕೆಲಸ ಮಾಡ್ತಾರೆ, 1 ಮಹಿಳೆ 2 ಕೆಲಸ ಮಾಡ್ತಾರೆ. ಓಕೆ, ಬಟ್ ಇದು ಕ್ವಶನ್ ಇಲ್ಲ ಎಫಿಷಿಯನ್ಸಿ. ಇದು ಕೇಳ್ತಾರೆ ಒಂದ್ಸಲ, 1 ಪುರುಷ 1 ಮಹಿಳೆಯ ಎಫಿಷಿಯನ್ಸಿ ಎಷ್ಟಿದೆ? 3/2. ಇದು ಪ್ರಶ್ನೆ ಕೇಳ್ತಾರೆ. ಬಟ್ ಕ್ವಶನ್ ಏನಿದೆ ನೋಡ್ರಿ. If X men and Y women are required to complete the work in 12 days, which of the following equation is correct? ಇದೇ ಕ್ವಶನ್, ಇದೇ ಸೇಮ್, ಇದೇ ವರ್ಕ್. ಇದು ಏನು ಇದೇನೋ ವರ್ಕ್. ಈ ವರ್ಕ್ ಈಗ ಯಾರಿಗೆ ಕೊಡಬೇಕು ಗೊತ್ತಿದೆ? ಅವರಿಗೆ ಕೊಡಬೇಕು. ಓಕೆ, ಎಕ್ಸ್ ಮೆನ್ ಅಂಡ್ ವೈ ವುಮನ್ ಗೆ ಕೊಡಬೇಕು. ಅವರು ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ವರ್ಕ್? ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ವರ್ಕ್ ಇನ್ 12 days. ವಿಚ್ ಆಫ್ ದ ಫಾಲೋಯಿಂಗ್ ಇಸ್? ದೇರ್ ಆರ್ 2-3 ಮೆಥಡ್ಸ್. 2ರಿಂದ 3 ಮೆಥಡ್ಸ್ ಮಾಡ್ಬೋದು. ನೀವು ಹೆಂಗ್ ಮಾಡ್ತೀರಿ ಹೇಳ್ರಿ? ನೀವು ಹೆಂಗ್ ಮಾಡ್ತೀರಿ ಇದು ಕ್ವಶನ್? ಹಿಂಗ್ ಪ್ಲಾನ್ ಇದೆ. ದೇರ್ ಆರ್ 2-3 ಸ್ಟ್ರಾಟಜೀಸ್.
2 to 3 different method we can use. ಅಲ್ಲಿಂದ ಒನ್ ಮೆಥಡ್ ಈಗ ಹೇಳ್ತೀನಿ ನಾನು ನೋಡಿ. ಓಕೆ ಸಿ ಇನ್ನೊಂದ್ಸಲ ಏನ್ ಮಾಡ್ರಿ, ಇನ್ನೊಂದ್ಸಲ ಇದು ಬರೀರಿ ಓಕೆ ಕಲರ್ ಚೇಂಜ್ ಮಾಡೋಣ ಬೇಕಾದ್ರೆ. 10 men ಇವರು ಎಷ್ಟು ದಿನದಲ್ಲಿ ಕೆಲಸ ಮಾಡ್ಯಾರ, 8 ದಿನದಲ್ಲಿ. ಬಟ್ ಈಗ ನಾವು ವಿ ಹ್ಯಾವ್ ಟು ಗಿವ್ ದ ಕ್ವಶನ್ ಟು ಎಕ್ಸ್ ಮೆನ್ ಅಂಡ್ ವೈ ವುಮನ್. ಯಾರಿಗೆ ಕೊಡ್ಬೇಕು, ಎಕ್ಸ್ ಮೆನ್ ಗೆ ಕೊಡ್ಬೇಕು. ಎಕ್ಸ್ ಮೆನ್ ಪಿಕ್ಚರ್ ನೋಡಿರಿ ನೀವು, ಆದಿತ್ಯ ನೋಡಿಲ್ಲ, ಓಕೆ. ಎಕ್ಸ್ ಮೆನ್ ಮತ್ತು ಯಾರು, ವೈ ವುಮನ್ ಇವ್ರದ್ದು ಗ್ರೂಪ್. ಈ ವರ್ಕ್ ಈಗ ಯಾರಿಗೆ ಕೊಡ್ಬೇಕು, ಈ ಗ್ರೂಪ್ಗೆ ಕೊಡ್ಬೇಕು. ಎಕ್ಸ್ ಮೆನ್ ಪ್ಲಸ್ ವೈ ವುಮನ್. ಈ ಗ್ರೂಪ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರ, 12 ದಿನದಲ್ಲಿ. ಇಲ್ಲಿ ಬರೀರಿ ಸರ್. ಯಾವ ಕಾನ್ಸೆಪ್ಟ್ ಇದು, ಅದೇ ಕಾನ್ಸೆಪ್ಟ್. ಮೆನ್ ಡೇ ಎಂ ಡಿ. ಈಗ ಮೆನ್ ಅಂದ್ರೆ ಬರೀ ಮೆನ್ ಇಲ್ಲ, ಮೆನ್ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ಅವರು. ಇದು ಗ್ರೂಪ್ ಕೆಲಸ ಮಾಡೋದು ಗ್ರೂಪ್ ಇದೆ. ಎಕ್ಸ್ ಮೆನ್ ಪ್ಲಸ್ ವೈ ವುಮನ್ ಎಷ್ಟು ದಿನದಲ್ಲಿ, 12 ದಿನದಲ್ಲಿ. 10 ಮೆನ್ ಎಷ್ಟು ದಿನದಲ್ಲಿ, 8 ದಿನದಲ್ಲಿ. ಸಿಂಪ್ಲಿಫೈ ಮಾಡ್ರಿ. ಬಿಫೋರ್ ಸಿಂಪ್ಲಿಫಿಕೇಶನ್ ಮೆನ್ ಜಾಗೆಯಲ್ಲಿ 3 ಹಾಕ್ರಿ, ವುಮನ್ ಜಾಗೆಯಲ್ಲಿ 2 ಹಾಕ್ರಿ. ಮೆನ್ ಜಾಗೆಯಲ್ಲಿ 3 ಹಾಕ್ರಿ, ಮೆನ್ ಎಲ್ಲಿದೆ, ಇಲ್ಲಿ 3 ಹಾಕ್ರಿ. ಸೊ ಆಡ್ 3 ಹಿಯರ್. ಮೆನ್ ಜಾಗೆಯಲ್ಲಿ 3 ಹಾಕ್ರಿ, ವುಮನ್ ಜಾಗೆಯಲ್ಲಿ 2 ಹಾಕ್ರಿ. ಎಲ್ಲ ಸಾಲ್ವ್ ಮಾಡ್ರಿ, ಕ್ವಶನ್ ಈಕ್ವೇಶನ್ ನಮ್ದು ತಯಾರಾಗುತ್ತೆ ನೋಡ್ರಿ. 10 8 80, 80 3 240, 240. 3x ಓಕೆ ಪ್ಲಸ್ 2y. ಓಕೆ ಸರ್, ಈ 12 ಈ ಕಡೆ ಹೋಗುತ್ತೆ, ವಿಲ್ ರೈಟ್ ಇಟ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ದಲ್ಲಿ ವಿಲ್ ರೈಟ್ ಇಟ್. ನೋಡ್ರಿ 12 ಒಂದ್ಲೆ 12, 12 ಎರಡ್ಲೆ 12 ಇಂಟು 0. 3x plus 2y, 3x plus 2y is equal to 20. ಯಾವ ಆಪ್ಷನ್ ದಲ್ಲಿ ಇದೆ, ಆಪ್ಷನ್ ನಂಬರ್ 3x plus 2y is equal to 20. ಆಪ್ಷನ್ ನಂಬರ್ ಏನಿದೆ, 2x. ಕರೆಕ್ಟ್ ಇದೆನಾ, ಅರೆ ರೇ 3x. ಓಕೆ ಸೆಕೆಂಡ್ ಯಾವ ಆಪ್ಷನ್ ಮತ್ತೆ, ಆಪ್ಷನ್ ಸಿ ಇರಬಹುದು. ಆಪ್ಷನ್ ಸಿ ಇದು ಕಟ್ ಆಗಿದೆ. ಕರೆಕ್ಟ್. ಇದು ಆಪ್ಷನ್ ಇಲ್ಲ, ಇದು 2x plus 3y ಇದೆ. ನಮ್ದು ಆನ್ಸರ್ 3x plus 2y. ಓಕೆ ಇಲ್ಲೇ ಬರೀರಿ, 3x plus 2y is equal to 20. ಆಪ್ಷನ್ ಸಿ और ಆಪ್ಷನ್ ಡಿ ದಲ್ಲಿ ಇರಬಹುದು. ಸರ್ ಎಲ್ಲಿದೆ, ಗೂಗಲ್ ಸ್ಕ್ಯಾನ್ ಮಾಡ್ರಿ, ಗೂಗಲ್ ಸ್ಕ್ಯಾನ್ ಮಾಡ್ರಿ, ಅಲ್ಲಿ ಆಪ್ಷನ್ ಸಿ ಆಪ್ಷನ್ ಡಿ ದಲ್ಲಿ ಡೆಫಿನೆಟ್ಲಿ. ಬಿಕಾಸ್ ಇದು ಎಲ್ಲಾ ಹಿಂದಿನ ವರ್ಷದ ಪ್ರಶ್ನೆ ಇದೆ. ನೀವು ಗೂಗಲ್ ಲೆನ್ಸ್ ನಲ್ಲಿ ಚೆಕ್ ಮಾಡ್ರಿ, ಇದು ನಮ್ದು ಆನ್ಸರ್, ಡೆಫಿನೆಟ್ ಆನ್ಸರ್ ಚೆಕ್ ಮಾಡ್ರಿ. 3x plus 2y is equal to 20. ಆಪ್ಷನ್ ಸಿ or ಆಪ್ಷನ್ ನಂಬರ್ ಡಿ. ಇದು ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಓಕೆ, ನೀವು ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಗೊತ್ತಿದೆ, ಸರಿ ಬೇಡ ಇದು ಸ್ವಲ್ಪ ಲೆಂದಿ ಆಗಿದೆ. ಟೈಮ್ ಅಂಡ್ ವರ್ಕ್ ದಲ್ಲಿ ಆಕ್ಚುಲಿ ಇದು ಕಾನ್ಸೆಪ್ಟ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ. ದಿಸ್ ಈಸ್ ವೆರಿ ಈಸಿ. ಬರೀ ಸ್ಟೂಡೆಂಟ್ಸ್ ಏನ್ ನೋಡ್ತಾರೆ, ಸರ್ ಇದು ಮಾಡಬೇಕು. ಪ್ರಾಕ್ಟೀಸ್ ಮಾಡ್ರಿ, 2 3 4 ಸಲ ಕ್ವಶನ್ಸ್ ಟ್ರೈ ಮಾಡ್ರಿ. ಆಫ್ಟರ್ ದ್ಯಾಟ್ ದಿಸ್ ಕ್ವಶನ್ ವಿಲ್ ಬಿ ವೆರಿ ಈಸಿ. ಬಹಳ ಕ್ವಶನ್ಸ್ ಕೇಳ್ತಾರೆ. 2 men can do the work in days, 5 women can do the work in this many days. ಆಮೇಲೆ 1 man and 3 women ಸೇರಿಸಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ. ಸೇಮ್ ಕಾನ್ಸೆಪ್ಟ್ ಯೂಸ್ ಮಾಡ್ರಿ ಅಲ್ಲಿ. ಸೇಮ್ ಟು ಸೇಮ್ ಕಾನ್ಸೆಪ್ಟ್ ಯು ಕ್ಯಾನ್ ಯೂಸ್ ಇಟ್ ದೇರ್. ಮುಂದಿನ ಕ್ವಶನ್ ಏನಿದೆ, 20,000 is lent for 1 year at compound interest compounded annually at the rate of 18%. Okay? ಚಕ್ರ ಬಡ್ಡಿಯ ದರ ಎಷ್ಟಿದೆ, 18% ಇದೆ. ವಾರ್ಷಿಕ ಬಡ್ಡಿ ದರ ಎಷ್ಟಿದೆ, 18%. ಓಕೆ, ಮತ್ತು ಅಸಲು ಎಷ್ಟು ಜಮಾ ಮಾಡಿರಿ ನೀವು ಬ್ಯಾಂಕ್ ದಲ್ಲಿ, 20,000. 20,000 ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ದರದಲ್ಲಿ, 18% ಗೆ ಜಮಾ ಮಾಡಿರಿ. ಇಫ್ ದ ಇಂಟ್ರೆಸ್ಟ್ ಇಸ್ ಕಂಪೌಂಡೆಡ್ ಹಾಫ್ ಇಯರ್ಲಿ, ದೆನ್ ಹೌ ಮಚ್ ಮೋರ್ ಇಂಟ್ರೆಸ್ಟ್ ವಿಲ್ ಬಿ ರಿಸೀವ್ಡ್. ಓಕೆ, ಈಗ ಏನ್ ಮಾಡ್ತಾರೆ ಗುರು ಅವ್ರದ್ದು ಮೈಂಡ್ ದಲ್ಲಿ ಒಂದು ವಿಚಾರ ಬಂದಿದೆ. ಏನ್ ವಿಚಾರ ಬಂದಿದೆ ನಿಮ್ಮ ಮೈಂಡ್ ದಲ್ಲಿ? ಹೇಳ್ರಿ ಬಿಂದಾಸ್ ಹೇಳ್ರಿ. ನಮ್ದು ಎಲ್ಲ ಫಾಲೋವರ್ಸ್ ಹಂಗ ಬರಿ ನಾ ಫುಲ್ ಹೇಳ್ತೀನಿ ನೋಡ್ರಿ, ನಿಮ್ದು ಫೋಟೋ ತೋರಿಸಿ ಹೇಳಿ. ಓಕೆ ಬರಿ. ಓಕೆ ನೋಡ್ರಿ, ಈಗ ಅವ್ರದ್ದು ಮೈಂಡ್ ದಲ್ಲಿ ಹಿಂಗ್ ಬಂದಿದೆ ಗೊತ್ತಿದೆ, ವಾರ್ಷಿಕ ದರ ಬೇಡ, ಸ್ವಲ್ಪ ಅರ್ಧ ವಾರ್ಷಿಕ ಮಾಡೋನು. ಅವರು ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ಹಲೋ ಮ್ಯಾನೇಜರ್, ಎಸ್ ನೀವು ಅರ್ಧ ವಾರ್ಷಿಕ ಕೊಟ್ಟಿರಿ ಅಂದ್ರೆ ಜಮಾ ಮಾಡ್ತೀನಿ. ಅವರು ಹೇಳ್ತಾರೆ, ಓಕೆ ಬರಿ ನಮ್ದು ಬ್ಯಾಂಕ್ ದಲ್ಲಿ ರೊಕ್ಕ ಜಮಾ ಮಾಡ್ರಿ. ಈಗ ಅರ್ಧ ವಾರ್ಷಿಕ ಮಾಡೋದಂದ್ರೆ ಅವರಿಗೆ ಜಾಸ್ತಿ ಬಡ್ಡಿ ಸಿಗುತ್ತೆ. ಎಷ್ಟು ಜಾಸ್ತಿ ಅದು ಹೇಳ್ಬೇಕು. ಅಂದ್ರೆ ಆನ್ಯುವಲ್ ಗಿಂತ ಅರ್ಧ ವಾರ್ಷಿಕದಲ್ಲಿ ಜಾಸ್ತಿ ಬಡ್ಡಿ ಡೆಫಿನೆಟ್ಲಿ ಸಿಗುತ್ತೆ. ಯಾಕಂದ್ರೆ ಪ್ರತಿ 6 ತಿಂಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ರೊಕ್ಕ ಕೊಡ್ತಾರೆ ನಿಮ್ಗೂ. ಹೌ ಮಚ್ ಎಕ್ಸ್ಟ್ರಾ ಅದು ಹೇಳ್ಬೇಕು. ಸೊ ಹೆಂಗ್ ಮಾಡ್ಬೇಕು? ದೇರ್ ಆರ್ 2 ಕಾನ್ಸೆಪ್ಟ್, ದೇರ್ ಆರ್ 2 ಟೈಪ್ಸ್. ಫಸ್ಟ್ ಅಂದ್ರೆ ನಾರ್ಮಲಿ ಒನ್ ಇಯರ್ ದ ನೋಡ್ರಿ, ಫೈಂಡ್ ಮಾಡ್ರಿ. ಅದಾದ ನಂತರ ಇನ್ನೊಂದ್ಸಲ ಸಾಲ್ವ್ ಮಾಡ್ರಿ ಅರ್ಧ ವಾರ್ಷಿಕ, ಆಮೇಲೆ ಡಿಫರೆನ್ಸ್ ಫೈಂಡ್ ಮಾಡ್ರಿ. ಎರಡನೇ ಟೆಕ್ನಿಕ್ ಹೇಳ್ತೀನಿ ನೋಡ್ರಿ. ಮೆಥಡ್ ನಂಬರ್ 1 ಐ ವಿಲ್ ಟೆಲ್ ಯು ಟ್ರೈ ಇಟ್.
ಫಸ್ಟ್ ವಾರ್ಷಿಕ ಬಡ್ಡಿ ಟ್ರೈ ಮಾಡ್ರಿ. 18% ಈ ಸಂಖ್ಯೆ 18% ತೆಗೀರಿ, ಅದು ಚಕ್ರ ಬಡ್ಡಿ. ಆಮೇಲೆ ಏನ್ ಮಾಡ್ರಿ, ಅರ್ಧ ವಾರ್ಷಿಕದಲ್ಲಿ ಏನೇನ್ ಮಾಡ್ತೀರಿ ಗೊತ್ತಿದೆ ನಿಮಗೂ. ಈ 18%ಗೆ 9% ಮಾಡ್ಬೇಕು ಅಂಡ್ ಸಿಂಪ್ಲಿಫೈ. ಸೊ ಯು ಕ್ಯಾನ್ ಡೂ ದಟ್. ಯಾವ ಟೆಕ್ನಿಕ್ ಯೂಸ್ ಮಾಡೋಣ? ಯಾವ್ರಿ 100 ಟೆಕ್ನಿಕ್? ಓಕೆ ನೋಡ್ರಿ. ಸೊ ವಿಲ್ ಗೋ ವಿತ್ ಮೆಥಡ್ 1. ದೇರ್ ಇಸ್ 2 ಮೆಥಡ್ಸ್. ಎರಡು ಹೇಳ್ತೇನೆ ನಿಮ್ಗೂ. ಮೆಥಡ್ 1 ಹೇಳ್ತೇನೆ ನಿಮ್ಗೂ. ಐ ವಿಲ್ ಟೆಲ್ ಯು ಮೆಥಡ್ ನಂಬರ್ 2 ಆಲ್ಸೋ. ಮೆಥಡ್ 1 ನಾರ್ಮಲಿ ಮಾಡ್ರಿ. 20,000 ಒಂದ್ ವರ್ಷದ ಪ್ರಶ್ನೆ ಇದೆ. 100 ಬರೀರಿ. ಎಷ್ಟು? 18%. 18% ಅಂದ್ರೆ ಎಷ್ಟು? 118. 118 ಅಂಡ್ ಸಿಂಪ್ಲಿಫೈ ಮಾಡ್ರಿ. ಓಕೆ 0 0 0 0 ಕ್ಯಾನ್ಸಲ್. 118 0 0, 118 0 118 2 ಎಷ್ಟು? 2 8 16, 2 1 2 3, ಆಮೇಲೆ ಎಷ್ಟು? 2 23,600. 23,600 ಅಂದ್ರೆ ವಾಟ್ ಈಸ್ ದ ಕಂಪೌಂಡ್ ಇಂಟ್ರೆಸ್ಟ್? ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟ್ರಿ ಸರ್? 3,600. ಇದು ಒಂದ್ ವರ್ಷದ. ಈಗ ಹಾಫ್ ಇಯರ್ಲಿ ತಗೋರಿ. ಹಾಫ್ ಇಯರ್ಲಿ ಅಂದ್ರೆ ಏನ್ ಮಾಡ್ಬೇಕು? ಹಾಫ್ ಇಯರ್ಲಿ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಡೂ ಮೈ ಡಿಯರ್ ಫ್ರೆಂಡ್ಸ್? ಹಾಫ್ ಇಯರ್ಲಿ ಮೀನ್ಸ್ ಒಂದ್ ವರ್ಷದಲ್ಲಿ ಅರ್ಧ ವರ್ಷ ಎಷ್ಟು ಸಲ ಬರುತ್ತೆ? 2 ಸಲ. 2 ಸಲ 100 ಹಾಕ್ರಿ. ಇಲ್ಲಿ 100 2 ಸಲ. ಬಟ್ ಅರ್ಧ ವಾರ್ಷಿಕದಲ್ಲಿ 18% ಸಿಗಂಗಿಲ್ಲ. 18 ಅರ್ಧ ಆಗುತ್ತೆ. ಈ 18% ಏನಾಗುತ್ತೆ? ನಮ್ದು ಹಾಫ್ ಆಗುತ್ತೆ. ಈ 18% ಹಾಫ್ ಅಂದ್ರೆ ಎಷ್ಟ್ರಿ? 9%. 9% ಅಂದ್ರೆ 109 109. ಸೊ ಸಿಂಪ್ಲಿಫೈ ಮಾಡ್ರಿ. 100 ಕ್ಯಾನ್ಸಲ್. 1 2 3 4. 109 into 109 118 81. ಎಷ್ಟು? 118 81. ಸೊ ಹೆಂಗ್ ಮಾಡಿರಿ? ಆ ಶಾರ್ಟ್ ಟ್ರಿಕ್ ಇದೆ. ಸ್ಕ್ವೇರ್ಸ್ ದ ಶಾರ್ಟ್ ಟ್ರಿಕ್ ಇದು. ಓಕೆ ಆಮೇಲೆ ಯಾವುದೇ ಒಂದ್ ಕ್ಲಾಸ್ ಅಲ್ಲಿ ಹೇಳ್ತೇನೆ ನಿಮ್ಗೆ, ಈಗ ಬೇಡ. ಎಸ್ ಸಿಂಪ್ಲಿಫೈ ಮಾಡೋಣ. 2 1 2, 2 8 16, 2 8 16 17, 2 1 2, 2 plus 1 3, 2 1 2. 23,762. 20,000ಗಿಂತ ಇದು ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ಎಷ್ಟ್ರಿ? 3,762. ಇಲ್ಲಿ ಎಷ್ಟು? 3,600. ಇಲ್ಲಿ 3,000. ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮೈನಸ್ ಮಾಡ್ರಿ, ನಮ್ದು ಆನ್ಸರ್ ಸಿಗುತ್ತೆ. ಓಕೆ ಮೈನಸ್ ಮಾಡ್ರಿ ಈ ಸಂಖ್ಯೆ ಮತ್ತು ಈ ಸಂಖ್ಯೆ. 2 minus 0 2. ಲಾಸ್ಟ್ ಡಿಜಿಟ್. ಓಕೆ ಮೈನಸ್ ಮಾಡೋಣ. ಇದು 3760 minus 3600. 2 6 160. ನಾವ್ ಯುವರ್ ಕ್ವಶನ್ ಸರ್ ಬಹಳ ಲೆಂದಿ ಆಗಿದೆ, ಇದು ಏನ್ ಮಾಡೋದು? ಲೆಂದಿ ಆಗಿದೆ. ಎಸ್ ಅದಕ್ಕಾಗಿ ಏನ್ ಹೇಳಿ ನಿಮ್ಗೂ ಮೆಥಡ್ ನಂಬರ್ 2 ಅದು ಹೇಳೋಣ. ದ್ಯಾಟ್ ಆಲ್ಸೋ ವಿ ವಿಲ್ ಡೂ. ಓಕೆ ಮೆಥಡ್ ನಂಬರ್ 2 ದ್ಯಾಟ್ ಆಲ್ಸೋ ವಿ ವಿಲ್ ಸಾಲ್ವ್ ಇಟ್. ಲೆಟ್ಸ್ ಸಾಲ್ವ್. ಪಾಸ್ ಮಾಡ್ರಿ. ಇಫ್ ಯು ವಾಂಟ್ ಯು ಕ್ಯಾನ್ ನೋಟ್ ಇಟ್ ಡೌನ್ or else directly come to the second method. Method number 2. effective rate find ಮಾಡೋಣ. effective rate ನೋಡ್ರಿ. ಒಂದು ವರ್ಷದ ಎಷ್ಟಿದೆ? 18%. ಫಾರ್ 1 year ಫಾರ್ annual ಅಂದ್ರೆ ವಾರ್ಷಿಕ. annual ಒಂದು ವರ್ಷದ ಪ್ರಶ್ನೆ ಇದೆ. ಸೊ ಟೋಟಲ್ ರೇಟ್ ಎಷ್ಟಿದೆ? 18%. ಈಗ ಕೇಸ್ ನಂಬರ್ 2 ಹಾಫ್ ಇಯರ್ಲಿ. ಹಾಫ್ ಇಯರ್ಲಿ ಅಂದ್ರೆ ಏನಾಗುತ್ತೆ? ಇದು 9%. 9% ಎಷ್ಟು ಸಲ? 2 ಸಲ. 9%. 18 ಬೇಡ ಇಲ್ಲ. ಹೆಂಗ್ ಮಾಡ್ಬೇಕು? ಆ ಕಾನ್ಸೆಪ್ಟ್ a plus b plus ab divided by 100. ಟೋಟಲ್ ಪರ್ಸೆಂಟೇಜ್ 9 9 18 ಆಗಂಗಿಲ್ಲ ಇಲ್ಲಿ. ಸೊ ಏನಾಗುತ್ತೆ? a plus b plus ab divided by 100. 9 plus 9 plus 9 into 9 divided by 100. ಇದು ಆಗುತ್ತೆ. ಓಕೆ ಸೊ 9 plus 9 ಓಕೆ 18. 9 9s are 81. 81 divided by 100 ಅಂದ್ರೆ 0.81 ಅಂದ್ರೆ 0.81. ಸೊ ಟೋಟಲ್ ಎಷ್ಟಾಗಿದೆ? 0.81%. 18.81%. ಇಲ್ಲೇ ನೋಡ್ರಿ, ಇಲ್ಲಿ 18% ಇದೆ. ಇಲ್ಲೇ ನೋಡ್ರಿ, ಇಲ್ಲಿ ಎಷ್ಟಿದೆ? 18.81%. ನೀವು ಹೇಳ್ರಿ ಈ ಸ್ಕೀಮ್ಗಿಂತ ಈ ಸ್ಕೀಮ್ದಲ್ಲಿ ಎಷ್ಟು ಜಾಸ್ತಿ ಇದೆ? 0.81 ಜಾಸ್ತಿ ಇದೆ. 0.81 ಇಸ್ ಮೋರ್. ಸೊ 0.81 ನಮ್ಗೆ ಜಾಸ್ತಿ ಸಿಗುತ್ತೆ ಇಲ್ಲಿ. 0.81% ಫೈಂಡ್ ಮಾಡ್ರಿ. ಯಾವ ಸಂಖ್ಯೆಯ? 20,000. 20,000. 0 0 ಕ್ಯಾನ್ಸಲ್. ಈ 0 ಕ್ಯಾನ್ಸಲ್. ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. ಈ ಪಾಯಿಂಟ್ ಕ್ಯಾನ್ಸಲ್ ಅಂದ್ರೆ 2 0 ಕ್ಯಾನ್ಸಲ್ ಆಗುತ್ತೆ. ಯಾಕ್ರಿ ಸರ್? ಪಾಯಿಂಟ್ ಇಫ್ ಯು ಆರ್ ಕ್ಯಾನ್ಸಲಿಂಗ್ ಇಲ್ಲಿ 0 0 ಹಾಕಬೇಕು. ಈ 2 0 ಈ 2 0 ಕ್ಯಾನ್ಸಲ್. 81 2s ಮಲ್ಟಿಪ್ಲೈ ಮಾಡ್ರಿ. 81 into 2 2 1s 2 8s 16. 162 rupees. ಆಪ್ಷನ್ ನಂಬರ್. ನಿಮ್ದು ಕ್ವಶನ್ಸ್ ಶಾರ್ಟ್ ಟ್ರಿಕ್. ಇದಕ್ಕಿಂತ ಶಾರ್ಟ್ ಟ್ರಿಕ್ ಏನೈತಿ? ಎಸ್ ಇದಕ್ಕಿಂತ ಶಾರ್ಟ್ ಟ್ರಿಕ್ ಇದೆ. ಹಿಂಗ್ ಮಾಡ್ಬೇಕು ನೋಡ್ರಿ. ಇಲ್ಲೇ ಕೊಟ್ಟಾರ 18%.
ಅರ್ಧ ಮಾಡ್ರಿ 99. ಆಮೇಲೆ ಡೈರೆಕ್ಟ್ ಹೇಳ್ತೀನಿ, 2 ವರ್ಷದ ಪ್ರಶ್ನೆ ಇದೆ. ಆ 9 9s 81. ಜಸ್ಟ್ ನೀವು ಜಸ್ಟ್ ಯು ಫೈಂಡ್ 9 9s 81. 81% ಅಂದ್ರೆ 0.81% ಅಷ್ಟು ಫೈಂಡ್ ಮಾಡ್ರಿ. ಯಾಕಂದ್ರೆ ಇದು ಕಾಮನ್ ಆಗುತ್ತೆ. 1 ಮಿನಿಟ್ ನಿಮಗೂ ಬೇರೆ ಎಕ್ಸಾಂಪಲ್ ಹೇಳ್ತೀನಿ ನಾನು. ಓಕೆ, ಸಪೋಸ್ ಸಿ ಹಿಯರ್ ರೇಟ್ ಎಷ್ಟು ಕೊಟ್ಟಾರ, ರೇಟ್ ಆಫ್ ಇಂಟ್ರೆಸ್ಟ್ ಅಸ್ಯೂಮ್ ಮಾಡ್ರಿ ಸರ್, ಎಷ್ಟು 6% ಇದೆ, 6% ಇದೆ. ಇದು ಅರ್ಧ ವಾರ್ಷಿಕ, ಇದು ಇಯರ್ಲಿ ಇದೆ, ಇಯರ್ಲಿ. ಓಕೆ, ಅರ್ಧ ವಾರ್ಷಿಕದಲ್ಲಿ ಏನಾಗುತ್ತೆ, 3% ಆಗುತ್ತೆನಾ. 3% ಪ್ಲಸ್ 3%, 3% ಪ್ಲಸ್ ಏನ್ ಮಾಡಬೇಕು, ಮತ್ತೆ 3 × 3 ಡಿವೈಡೆಡ್ ಬೈ 100 ಮಾಡಬೇಕು. ಸೊ ಡೈರೆಕ್ಟ್ಲಿ ಇದು ಏನು ಫೈಂಡ್, ಏನು ಪ್ಲಸ್ ಮಾಡಬೇಡ, ಡೈರೆಕ್ಟ್ಲಿ 3 3 ಎಷ್ಟು 9. 9 ಡಿವೈಡೆಡ್ ಬೈ 100 ಅಂದ್ರೆ ಎಷ್ಟು, 9 ಡಿವೈಡೆಡ್ ಬೈ 100 ಅಂದ್ರೆ 0.09. 0.09 ಬೇಕಾದ್ರೆ ಎಲ್ಲ ಬರೀರಿ. 3 + 3 6 ಪ್ಲಸ್ ಇದು ಎಷ್ಟು ರೀ, 0 3 3 9, 9 ಬೈ 100 ಅಂದ್ರೆ 0.09. 0.09. ಸೊ ಈ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಆಗಿದೆ, ಇದು 0.09%. ಡೈರೆಕ್ಟ್ಲಿ ನೀವು ಏನು ಯಾವುದೇ ಪ್ರಿನ್ಸಿಪಲ್ ಕೊಡ್ತಾರೆ ಇಲ್ಲಿ, ಪ್ರಿನ್ಸಿಪಲ್ ಫಾರ್ ಎಕ್ಸಾಂಪಲ್ ದೇ ವಿಲ್ ಗಿವ್ 50,000. ಎಷ್ಟು ರೀ, 50,000 ಇದೆ ನಿಮ್ ಕಡೆ. 50,000ದ ಬರೀ 0.09% ಅಷ್ಟು ಫೈಂಡ್ ಮಾಡ್ರಿ. 0.09% ಪರ್ಸೆಂಟ್ ಅಂದ್ರೆ 100. ಯಾವ ಸಂಖ್ಯೆಯ 50,000ದ ಫೈಂಡ್ ಮಾಡ್ರಿ. 50,000 ಸಿಂಪ್ಲಿಫೈ ಮಾಡ್ರಿ ಅಂಡ್ ಜಸ್ಟ್ ಮಲ್ಟಿ. ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ವಾಟ್ ಐ ಮೀನ್ ಟು ಸೇ ಫ್ರಮ್ ದಿಸ್. ಮುಂದಿನ ಕ್ವೆಶನ್. Now I have taken little medium level questions. ಎಲ್ಲ ಕ್ವಶನ್ಸ್ ಸ್ವಲ್ಪ ಈಸಿ ಲೆವೆಲ್ ಇತ್ತು, ಬಟ್ ಇಲ್ಲಿಂದ ಸ್ವಲ್ಪ ಕ್ವಶನ್ಸ್ ಸ್ವಲ್ಪ ಕ್ಯಾಲ್ಕುಲೇಟಿವ್ ಬೇಸ್ಡ್ ಇರುತ್ತೆ. ಓಕೆ, ಈ ಪ್ಯಾಟರ್ನ್ ದಲ್ಲಿ ಈಸಿ ಕ್ವಶನ್ಸ್ ಕೇಳ್ತಾರೆ ಬಹಳ ಸಲ, ಬಟ್ ಲೆಟ್ ಸ್ಟಾರ್ಟ್ ಇಟ್. ಒಬ್ಬ ವ್ಯಕ್ತಿ ಆದಾಯದ 58% ಖರ್ಚು ಮಾಡುತ್ತಾನೆ. ಅವರ ಆದಾಯದ 30% ಜಾಸ್ತಿ ಆಗುತ್ತೆ ಮತ್ತು ಖರ್ಚು ಅದು 25% ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ, ಹೆಚ್ಚಾಗುತ್ತೆ. ಅವನ ಉಳಿತಾಯದಲ್ಲಿದ್ದ ಹೆಚ್ಚಳವಾದ ಏನ್ರಿ, ಉಳಿತಾಯದ ಹೆಚ್ಚಳ ಪರ್ಸೆಂಟೇಜ್ ಎಷ್ಟಿದೆ ಅದು ಹೇಳಬೇಕು. ಸೇವಿಂಗ್ ಪರ್ಸೆಂಟೇಜ್ ಎಷ್ಟು ಚೇಂಜ್ ಆಗಿದೆ, ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಸೇವಿಂಗ್, ಎಷ್ಟು ಶೇಕಡ ಸೇವಿಂಗ್ ಹೆಚ್ಚಾಗಿದೆ. ಬಹಳ ಸಲ ಕೇಳ್ತಾರೆ, ಈಸಿ ಸ್ವಲ್ಪ ಕೇಳ್ತಾರೆ, ಇಂಥ ಕ್ವಶನ್ ಕೇಳ್ತಾರೆ. ನೋಡ್ರಿ, 100 ಇದೆ, ಎಸ್ 100 ಇದೆ. ನಮ್ದು ಸ್ಯಾಲರಿ ಎಷ್ಟಿದೆ ಗೊತ್ತಿಲ್ಲ ಅಂದ್ರೆ ಸ್ಯಾಲರಿ 100 ತಗೋರಿ, 100 ರೂಪಾಯಿ ಸ್ಯಾಲರಿ ಇನ್ಕಮ್. 58% ಖರ್ಚು ಮಾಡ್ರಿ. 58 ಖರ್ಚು ಮಾಡಿರಿ. ಖರ್ಚು ಅಂದ್ರೆ ಎಕ್ಸ್ಪೆಂಡಿಚರ್ ಇಂಗ್ಲಿಷ್ ನಲ್ಲಿ, ಕನ್ನಡ ಮೀಡಿಯಂದಲ್ಲಿ ಖರ್ಚು ಬರೀಬೇಕು. ಎಷ್ಟು ಖರ್ಚಿದೆ, 58. ಸೊ ಸೇವಿಂಗ್ ಎಷ್ಟಾಗಿದೆ ನೋಡ್ರಿ, 100 - 58 ಎಷ್ಟು, 42. ಈಗ ಏನ್ ಮಾಡ್ರಿ ನೋಡ್ರಿ, ಇನ್ಕಮ್ ಇನ್ಕ್ರೀಸ್ಡ್ ಬೈ 30%. ಈ ಇನ್ಕಮ್ 30% ಜಾಸ್ತಿ ಮಾಡ್ರಿ. ಈ ಇನ್ಕಮ್ 30% ಏನ್ ಮಾಡ್ರಿ, ಜಾಸ್ತಿ ಮಾಡ್ರಿ. ಎಷ್ಟಾಗುತ್ತೆ, 130 ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಎಕ್ಸ್ಪೆಂಡಿಚರ್, ಅದು 25% ಏನ್ ಮಾಡ್ರಿ, 25% ಏನ್ ಮಾಡ್ರಿ, ಜಾಸ್ತಿ ಮಾಡ್ರಿ. 25% ಅಂದ್ರೆ 25 ಇಲ್ಲ, ಈ ಸಂಖ್ಯೆಯ 25%, ಈ ಸಂಖ್ಯೆಯ 25 ಅಂದ್ರೆ 25 ಇಲ್ಲ. 100 ಅಂದ್ರೆ ಡೈರೆಕ್ಟ್ಲಿ, ಬಟ್ ವೆನ್ ಎವರ್ ದ ನಂಬರ್ ಇಸ್ ಡಿಫರೆಂಟ್, 25% ಬೇರೆ. ಎಷ್ಟ್ರಿ, 25% ಅಂದ್ರೆ ನಂಬರ್ಗೆ ಡಿವೈಡ್ ಬೈ 4 ಮಾಡಬೇಕು. ಈ ಸಂಖ್ಯೆಗೆ ಡಿವೈಡ್ ಬೈ 4 ಮಾಡ್ರಿ. 58 ಸಂಖ್ಯೆಗೆ ಡಿವೈಡ್ ಬೈ 4 ಮಾಡ್ರಿ. ಸರಿ ಹಾಕ್ರಿ. 25% ಅಂದ್ರೆ 1/4. 1/4 ಫೈಂಡ್ ಮಾಡ್ರಿ. 4 × 4 4 4 ಪಾಯಿಂಟ್ ಹಚ್ಚ್ರಿ. 4 5 14.5. ಸೊ 14.5 ಜಾಸ್ತಿ ಆಗಿದೆ, ಕಡಿಮೆ ಆಗಿದೆ, ಏನಾಗಿದೆ, 25% ಜಾಸ್ತಿ ಆಗಿದೆ, ಇನ್ಕ್ರೀಸ್. ಸೊ ಪ್ಲಸ್ ಮಾಡ್ರಿ. 58 ಪ್ಲಸ್ ದಿಸ್, ಇದು 8 + 4 12, 5 + 1 6, 6 + 1 7, ಆಮೇಲೆ 0.5 ಇತ್ತು, 0.5 ಇಲ್ಲಿ ಬರೀರಿ. 72.5. ನಾವು ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮೈನಸ್ ಮಾಡ್ರಿ. ಯಾಕಂದ್ರೆ ಇನ್ಕಮ್ ಮೈನಸ್ ಖರ್ಚು ನಮ್ದು ಸೇವಿಂಗ್. ಓಕೆ, ಇನ್ಕಮ್ ದಿಂದ ನಮ್ದು ಖರ್ಚು ಮೈನಸ್ ಮಾಡ್ರಿ, ಏನ್ ಸಿಗುತ್ತೆ, ಸೇವಿಂಗ್. ಸೇವಿಂಗ್ ಎಷ್ಟ್ರಿ ಸರ್, 130 - 72.5 ಎಷ್ಟು. ಓಕೆ, ಇಲ್ಲಿ ಎಷ್ಟಾಗಿದೆ, ಇದು 27.5, ಆ ಕಡೆ 30, ದಟ್ ಈಸ್ 57.5. ಎಷ್ಟ್ರಿ, 57. ಮೈನಸ್ ಮಾಡ್ರಿ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ. ಓಕೆ, ನಿಮ್ದು ಕ್ವಶನ್ ಸರ್ ಹೆಂಗ್ ಬಂದಿದೆ, ಮೈನಸ್ ಮಾಡ್ರಿ. 72.5 ಮೈನಸ್ ಮಾಡ್ರಿ. ನೋಡ್ರಿ, 5 10 - 3 7, ಆಮೇಲೆ 13 - 8 13 - 8 5 57.5. ಏನ್ರಿ 6 ಇಲ್ಲಿ ಕರೆಕ್ಟ್ ಇದ್ದೇನಾ ಮತ್ತೆ. ಸೊ 57.5. ಬಟ್ ಪ್ರಶ್ನೆ ಅದಿಲ್ಲ, ಏನಿದೆ ಪ್ರಶ್ನೆ,
ವಾಟ್ ಇಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಸೇವಿಂಗ್? ಈ ಸೇವಿಂಗ್ ಎಷ್ಟಿತ್ತು ಇಲ್ಲಿ 42, ಈಗ ಸೇವಿಂಗ್ ಎಷ್ಟಾಗಿದೆ 57.5. ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, ಇಲ್ಲಿಂದ ಇಲ್ಲಿ ಜಾಸ್ತಿ ಆಗಿದೆ. ಓಕೆ ನೋಡ್ರಿ 42ದಿಂದ ಇಲ್ಲಿಂದ ಮಟ್ಟ ಎಷ್ಟು ಹೆಚ್ಚಳ ಆಗಿದೆ, ಫ್ರಮ್ ಹಿಯರ್ ಟು ಹಿಯರ್ 10 and this 15 ಎಷ್ಟು 15.5. ಎಷ್ಟು ಜಾಸ್ತಿ ಆಗಿದೆ 15 ಹೆಚ್ಚಾಗಿದೆ. 15 ಬರಿಲ್ಲ 15.5 ಜಾಸ್ತಿ ಆಗಿದೆ. ಬಟ್ ಆಪ್ಷನ್ ದಲ್ಲಿ ಇದಿಲ್ಲ, ಯಾಕಂದ್ರೆ ಪರ್ಸೆಂಟೇಜ್ ಅಲ್ಲಿ ಹೇಳಬೇಕು. 15 ಜಾಸ್ತಿ ಆಗಿದೆ, 15.5 ಜಾಸ್ತಿ ಆಗಿದೆ. ಯಾವ ಸಂಖ್ಯೆ ಮೇಲೆ ಹೆಚ್ಚಾಗಿದೆ? 42 ಮೇಲೆ ಹೆಚ್ಚಾಗಿದೆ. 42 ಇಂಟು ಏನ್ ಮಾಡ್ಬೇಕು 100 ಫೈಂಡ್ ಮಾಡಿ, ಸಿಂಪ್ಲಿಫೈ ಮಾಡ್ರಿ. ಸೊ ಪಾಯಿಂಟ್ ಯಾವಾಗಿದೆ ಆ ಪಾಯಿಂಟ್ ಕ್ಯಾನ್ಸಲ್ ಮಾಡ್ರಿ. ಇಲ್ಲಿ ಒಂದು 0 ಹಚ್ಚಬೇಕು. ಸೊ ಇಲ್ಲಿ ಒಂದು 0 ಹಚ್ಚ್ರಿ. ಸೊ ಎಷ್ಟಾಗುತ್ತೆ ಇದು 420. ಆಮೇಲೆ ಇಲ್ಲಿ 1 2. ಈ 0 ಇಂದ ಈ 0 ಕ್ಯಾನ್ಸಲ್. ಎಸ್ ನೀವು ಹೇಳ್ರಿ ಮಿಸ್ಟರ್ ಗುರು ಯಾವ ಸಂಖ್ಯೆಯಿಂದ ಡಿವೈಡ್ ಮಾಡ್ತೀರಿ? 7 ಮಾಡ್ರಿ ನಾ. ಯಾಕಂದ್ರೆ 7 ಮಗ್ಗಿರ್ಲಿ ಅಂದ್ರೆ 100%. ಓಕೆ 7ರಿಂದ ಹೋಗಂಗಿಲ್ಲ. 7ರಿಂದ 2ರಿಂದ ಮಾಡೋಣ. ಪಾಯಿಂಟ್ ಅಲ್ಲಿ ಇದೆಯಲ್ಲ ಆನ್ಸರ್. ಎಸ್ ಓಕೆ ಫಸ್ಟ್ ಎಲ್ಲ ಮಲ್ಟಿಪ್ಲೈ ಮಾಡೋಣ ಬೆಟರ್. ಸೊ 1550 ಡಿವೈಡೆಡ್ ಬೈ 42 ಮಾಡ್ರಿ. 7ರಿಂದ ಮಾಡ್ರಿ ಬಿಂದಾಸ್. 7 6 7 2 7 2 7 1 7. ಓಕೆ ಇನ್ನೊಂದ್ಸಲ 6ರಿಂದ ಪಾಯಿಂಟ್ ಬೇಡ ನಮಗೆ, ಪಾಯಿಂಟ್ ಬೇಡ, ಪಾಯಿಂಟ್ ಲಾಸ್ಟ್ಗೆ ಬರ್. ಆಲ್ ದ ಆಪ್ಷನ್ಸ್ ಆರ್ ದಿಸ್. 6 1 6, 6 3 18, 6 6 36. ಓಕೆ ಪಾಯಿಂಟ್ ಸಮಥಿಂಗ್ 36 ಪಾಯಿಂಟ್ ಸಮಥಿಂಗ್ 36 ಪಾಯಿಂಟ್ ಸಮಥಿಂಗ್. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಬಿ. ದಟ್ಸ್ ಆನ್ಸರ್. ಇದಕ್ಕಿಂತ ಫಾಸ್ಟ್ ಆಗುತ್ತೆ. ಎಸ್ ಹೆಂಗ್ ವಿಚಾರ ಮಾಡ್ಬೇಕು ನೋಡ್ರಿ. ಕ್ಯಾಲ್ಕುಲೇಷನ್ ಅವಶ್ಯಕತೆ ಇಲ್ಲ, ಬರೀ ಇದು ನೋಡ್ಬೇಕು. ಈ ಸಂಖ್ಯೆ ನೋಡ್ರಿ, ಈ ಸಂಖ್ಯೆ ಈ ಡಿನಾಮಿನೇಟರ್ ಸಂಖ್ಯೆ. ಓಕೆ ಛೇದದಲ್ಲಿ ಯಾವ ಸಂಖ್ಯೆ ಇದೆ 42. ಈ ಸಂಖ್ಯೆಯ 10% ಎಷ್ಟಿದೆ? 10% ಆಫ್ ದಿಸ್ ನಂಬರ್ ಸರ್. 10% ಅಂದ್ರೆ 4.2. 10% ಎಷ್ಟಿದೆ 4.2. 10% 4.2 ಇದೆ. 20% 8.4. 30% 444 12 ಪಾಯಿಂಟ್ ಸಮಥಿಂಗ್ 12.6. ಓಕೆ ಸೊ 30% ಎಷ್ಟ್ರಿ 12. 40% 44444 16 ಪಾಯಿಂಟ್ ಸಮಥಿಂಗ್. ಈ ಮೇಲಿಂದ ಸಂಖ್ಯೆ 30% ರಿಂದ ಸ್ವಲ್ಪ ಜಾಸ್ತಿ ಇದೆ, 40% ರಿಂದ ಕಡಿಮೆ ಇದೆ. 30% ರಿಂದ ಜಾಸ್ತಿ, 40 ರಿಂದ ಕಡಿಮೆ. ಯಾವ ಆಪ್ಷನ್? ಆಪ್ಷನ್ ನಂಬರ್ ಬಿ. ಇದು ಕ್ವೆಶನ್, ಇದು ಟ್ರಿಕ್ ಆಕ್ಚುಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಮೇನ್ಸ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಓಕೆ ಬಟ್ ನೋ ಪ್ರಾಬ್ಲಮ್. ನೀವು ಏನ್ರಿ ಡೈರೆಕ್ಟ್ಲಿ ಕ್ಯಾನ್ಸಲ್ ಮಾಡ್ರಿ ಅಂಡ್ ಗೆಟ್ ಯುವರ್ ಆನ್ಸರ್. ಮುಂದಿನ ಕ್ವೆಶನ್ ನೋಡೋಣ. Ratio of income and expenditure of a person 7/3. Income increased by 12%, expenditure increased by 5%, 8%. What is the percentage saving will increase? ಅದೇ ಪ್ಯಾಟರ್ನ್ ಬಟ್ ಡಿಫರೆಂಟ್ ಕೊಟ್ಟಾರೆ, ಅನುಪಾತದಲ್ಲಿ ಕೊಟ್ಟಾರೆ ಮೈ ಡಿಯರ್ ಫ್ರೆಂಡ್ಸ್. 7:3 ಇದೆ. ಇದು 7:3 ಇದೆ ಏನ್ರಿ? ಇನ್ಕಮ್ ಇನ್ಕ್ರೀಸ್ ಬೈ 12%. ಇದು 12% ಜಾಸ್ತಿ ಆಗಿದೆ. ಮತ್ತು ಇದು ನೆಕ್ಸ್ಟ್ 8% ಜಾಸ್ತಿ ಆಗಿದೆ. ಸೊ 12% ಜಾಸ್ತಿ ಆಗಿದೆ. ದಿಸ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 12% ಅಂಡ್ ದಿಸ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 8%. ಹೆಂಗ್ ಮಾಡ್ಬೇಕು? ಅರೆ ಇನ್ಕ್ರೀಸ್ ಆಗಿದೆನಾ? ಇನ್ಕಮ್ ಇನ್ಕ್ರೀಸ್ ಮತ್ತು ಓಕೆ ಇನ್ಕಮ್ ಸೇವಿಂಗ್ ಇದೆ. ಇದು ಇನ್ಕಮ್ ಇದೆ, ದಿಸ್ ಇಸ್ ಸೇವಿಂಗ್. ಕರೆಕ್ಟ್. ಇನ್ಕಮ್ ಮೈನಸ್ ಸೇವಿಂಗ್ ಅಂದ್ರೆ ಎಕ್ಸ್ಪೆಂಡಿಚರ್ ಎಷ್ಟು? 7 - 3 ಅಂದ್ರೆ ಇದು 4. ಕರೆಕ್ಟ್. ಇದು ಇನ್ಕಮ್ ಜಾಸ್ತಿ ಆಗಿದೆ, ಆಮೇಲೆ ಏನ್ ಜಾಸ್ತಿ ಮಾಡಾರ? ಎಕ್ಸ್ಪೆಂಡಿಚರ್ 8% ಜಾಸ್ತಿ. ಎಕ್ಸ್ಪೆಂಡಿಚರ್ 8% ಜಾಸ್ತಿ ಆಗ್ಬೇಕು. ಆಮೇಲೆ ಕ್ವಶನ್ ಸೇವಿಂಗ್ ಮೇಲೆ ಇದೆ. ಕ್ವಶನ್ ಸೇವಿಂಗ್ ಬಟ್ 7 ಸಂಖ್ಯೆ 100% ಅಂದ್ರೆ ಬಹಳ ಪಾಯಿಂಟ್ ಅಲ್ಲಿ ಬರುತ್ತೆ. ಅದಕ್ಕಾಗಿ 0 ಹಾಕಿ. ದ್ಯಾಟ್ ಇಸ್ ದ ರೀಸನ್ 0 ಹಚ್ರಿ. ಸರ್ ಇಲ್ಲಿ 2 0 ಹಾಕ್ರಿ, ಇಲ್ಲಿ 2 0 ಹಾಕ್ರಿ, ಇಲ್ಲಿ 2 0. ವೈ? ಈಸಿ ಆಗುತ್ತೆ. ಈ ಸಂಖ್ಯೆ ಪರ್ಸೆಂಟೇಜ್ 8% ಆಫ್ 400% ಕಟ್ ಮಾಡ್ರಿ, 2 0 ಕಟ್ ಮಾಡ್ರಿ. 8 4 32 ಪ್ಲಸ್ ಮಾಡ್ರಿ. 400 ಪ್ಲಸ್ 32 ಸರ್ 432. ಆಮೇಲೆ ಅಗೇನ್ ಹೌ ಟು ಫೈಂಡ್ 12% ಆಫ್ 700? 100% 700. ಈ ಪರ್ಸೆಂಟ್ ಕ್ಯಾನ್ಸಲ್ ಮಾಡ್ರಿ, 2 0 ಕ್ಯಾನ್ಸಲ್ ಮಾಡ್ರಿ. 12 7 7 ಸರ್ 84 ಪ್ಲಸ್ ಮಾಡ್ರಿ. 784 700 ಮೈನಸ್ 300 ಅಂದ್ರೆ 400. ಅದೇ ರೀತಿ 784 ಮೈನಸ್ ಯಾವ ಸಂಖ್ಯೆ ಎಷ್ಟು? ಹೆಂಗ್ ಫೈಂಡ್ ಮಾಡ್ಬೇಕು ನೋಡ್ರಿ.
ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡಿರಿ, ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡಿರಿ ಅಂದ್ರೆ 300 ಸಿಗುತ್ತೆ. ಅದೇ ರೀತಿ 784 ಮೈನಸ್ 432 ಮಾಡ್ರಿ, 784 ಮೈನಸ್ 432 ಯು ವಿಲ್ ಬಿ ಗೆಟಿಂಗ್ ದಟ್ ಥಿಂಗ್ 5 ಆಮೇಲೆ ಇದು 3 ಸರ್ ಎಷ್ಟು ಇದು 352 350 ಏನಿದೆ ಇದು ದಿಸ್ ಈಸ್ ಅವರ್ ಸೇವಿಂಗ್. ಬಟ್ ಪ್ರಶ್ನೆ ಅದಿಲ್ಲ, ಅದು ಪರ್ಸೆಂಟೇಜ್ ಅಲ್ಲಿ ಇದೆ. ಪರ್ಸೆಂಟೇಜ್ ಅಲ್ಲಿ ಎಷ್ಟು ಶೇಕಡ ಜಾಸ್ತಿ ಆಗಿದೆ ಮೈ ಡಿಯರ್ ಫ್ರೆಂಡ್ಸ್, ಕಮ್ ಆನ್ ಹಿಯರ್. ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, 300ದಿಂದ 52 ಜಾಸ್ತಿ ಆಗಿದೆ. 52 ಡಿವೈಡೆಡ್ ಬೈ ಓಲ್ಡ್ 300 ಇಂಟು 100 ಕ್ಯಾನ್ಸಲ್ 3 ಒಂದ್ಲೆ 3 ಒಂದ್ಲೆ 3 3 7s are 21 17.3 17% ಇದನ್ನ ನೀವು 17 ಪಾಯಿಂಟ್ಗೆ ಮಾಡ್ರಿ. ಆಪ್ಷನ್ ನಂಬರ್ this is our question. I hope each and every okay. This is 154th question. ಈಗ ಲಾಸ್ಟ್ ಪ್ರಶ್ನೆ ಇದೆ in today's class, so totally 15 question in this. ಇನ್ನೊಂದ್ಸಲ again one more announcement before doing the next question, that is our new batches are starting from 16th of every 16th March ದಲ್ಲಿ ಇಂದ ನಮ್ದು ಆಫ್ಲೈನ್ ಬ್ಯಾಚಸ್ ಕನ್ನಡ ಮೀಡಿಯಂ ಅಂಡ್ ಇಂಗ್ಲಿಷ್ ಮೀಡಿಯಂ ಆರ್ ಸ್ಟಾರ್ಟಿಂಗ್. ಯಾವ್ರಿ ರೈಲ್ವೆ, RRB, NTPC, ಗ್ರೂಪ್ ಡಿ, ಅಗೇನ್ BSF, ITBP, ಹೆಡ್ ಕಾನ್ಸ್ಟೇಬಲ್ ದ, ಅಂಡ್ ಅಗೇನ್ ಇವನ್ ಇಫ್ ಯು ಆರ್ ಪ್ಲಾನಿಂಗ್ ಫಾರ್ SSC, ಯಾಕಂದ್ರೆ SSC ಆಲ್ಸೋ ನ್ಯೂ ಜಾಯಿನ್ ಆಗ್ಬಹುದು, ಯಾಕಂದ್ರೆ ಸಿಲೆಬಸ್ ಸೇಮ್ ಇದೆ. ಓನ್ಲಿ ರೈಲ್ವೆ ಸ್ಟೂಡೆಂಟ್ಸ್ಗೆ ಇದು ಅಡ್ವಾನ್ಸ್ ಮ್ಯಾಥ್ಸ್ ಸೆಪರೇಟ್ಲಿ ಆಗುತ್ತೆ, ಓಕೆ, ಬಟ್ arithmetic portion will remain same for all the examinations. And if you are interested, ನೀವು ನಮ್ದು ಡಿಸ್ಕ್ರಿಪ್ಷನ್ ದಲ್ಲಿ ಒಂದು ನಂಬರ್ ಕೊಟ್ಟಿದ್ದೆ ನಾನು, ಅದು ಆ ನಂಬರ್ ಆಫೀಸ್ ನಂಬರ್ಗೆ ಡೈಲ್ ಮಾಡ್ರಿ. ಇನ್ನೊಂದು ಅಗ್ನಿವೀರ್ ಬ್ಯಾಚ್ that is also starting from 16th, okay, separate mediums for English, Kannada and Marathi, Hindi. ಟೋಟಲ್ ಸೆಲೆಕ್ಷನ್ ನಿಮ್ದು ಕ್ವಶನ್ಸ್ ಸರ್ ನಿಮ್ದು ಇನ್ಸ್ಟಿಟ್ಯೂಟ್ ಅಲ್ಲಿ ಟೋಟಲ್ ಸೆಲೆಕ್ಷನ್ಸ್ ಎಷ್ಟೆಷ್ಟಾಗಿದೆ, 120 ಪ್ಲಸ್ ಅಗ್ನಿವೀರ್ ಓನ್ಲಿ ದಿಸ್ ಲಾಸ್ಟ್ ಅಂಡ್ ದಿಸ್ ಇಯರ್ ದ, ಓಕೆ, ಜಸ್ಟ್ 1 year ಸಾರಿ ಅಗ್ನಿವೀರ್. ಆಮೇಲೆ SSC ಇದು 85 ಪ್ಲಸ್ ಆಗಿದೆ. ಅಗೇನ್ ರೀಸೆಂಟ್ಲಿ ವಿ ಗಾಟ್ TA ರಿಸಲ್ಟ್ ಜಸ್ಟ್ 2 days ago, that also you can check. 20 students are been selected in this. Other exams also, like one of our student had also cleared RPF examination. RPF last, just medical is pending, okay. So RPF also, CPO also many students, 2 students have cleared. CGL pre also students have cleared in our institute. So that's our result what I have shown. ನೀವು ನಮ್ದು ಹಿಂದಿನ ವಿಡಿಯೋದಲ್ಲಿ ನೋಡಿರಿ ಬಹಳ ಸಲ, I have shown you also. If you have any details, you can contact our office number ಏನಿದೆ 8277374040 ಡಿಸ್ಕ್ರಿಪ್ಷನ್ ದಲ್ಲಿ ನೋಡ್ರಿ. ಮುಂದಿನ ಏನಿಲ್ಲ, ಇದೇ ಕ್ವಶನ್ ಲಾಸ್ಟ್ ಕ್ವಶನ್. ಏನ್ ಮಾಡ್ಬೇಕು ಇದು ಕ್ವಶನ್ ಅಲ್ಲಿ, ಏನಿದೆ ಕ್ವಶನ್, ಹಿಸ್ ಇನ್ಕಮ್ ವಾಸ್ ಇನ್ಕ್ರೀಸ್ ಬೈ 20%, 5% ಸೇಮ್ ಇದೆ. ಸೇಮ್ ಇಲ್ಲ, ಈ ಪ್ರಶ್ನೆಯಲ್ಲಿ 100 ಡೋಂಟ್ ಟೇಕ್ 100. ಲಾಸ್ಟ್ ಕ್ವಶನ್ ದಲ್ಲಿ ನೀವು 700, 300, 400 ಯು ಹ್ಯಾವ್ ಟೇಕನ್. ಈ ಪ್ರಶ್ನೆಯಲ್ಲಿ 100 ಅಂತ ಸ್ಟಾರ್ಟ್ ಮಾಡಿರಿ. ಈ ಪ್ರಶ್ನೆಯಲ್ಲಿ 100 ಇಲ್ಲ, ಯಾಕಂದ್ರೆ ದೇ ಹ್ಯಾವ್ ಆಕ್ಚುಲಿ ಗಿವನ್ ದ ಇನ್ಕಮ್ 15,400, 7,200 ಮೈನಸ್ ಮಾಡ್ರಿ, ಬರೀರಿ, ಮತ್ತು ಈ ಸಂಖ್ಯೆ ಮೇಲೆ 20% ಜಾಸ್ತಿ ಮಾಡ್ರಿ, ಈ ಸಂಖ್ಯೆದ ಇಷ್ಟು ಪರ್ಸೆಂಟೇಜ್ ಪ್ಲಸ್ ಇದು ಮಾಡ್ರಿ, ದೆನ್ ಯು ಹ್ಯಾವ್ ಟು ಫೈಂಡ್ ದಟ್ ಈಸ್ ದ ಚೇಂಜ್ ಇನ್ ದಿಸ್. ಎಷ್ಟು ಟೈಮ್ ಆಗಿದೆ ನೋಡ್ರಿ ಸ್ವಲ್ಪ ಆದಿತ್ಯ. ಓಕೆ, ಸೊ ಏನ್ ಮಾಡೋಣ, ಇದು ಮಾಡೋಣ ಸಾಲ್ವ್ ಆರ್ ಹೋಮ್ವರ್ಕ್ ಕೊಡೋಣ ಅವ್ರಿಗೆ, ಹೋಮ್ವರ್ಕ್ ಕೊಡೋಣ. ಎಸ್, ಓಕೆ, ದ ಸ್ಟೂಡೆಂಟ್ಸ್ ಆರ್ ಸೇಯಿಂಗ್ ಹೋಮ್ವರ್ಕ್. ನೀವು ಹೇಳ್ರಿ, ಬರ್ರಿ ಹೋಮ್ವರ್ಕ್ ಮಾಡ್ರಿ, ಬರ್ರಿ. ಬೇಡ, ಓಕೆ, ಬರ್ರಿ ಬೇಡ, ಓಕೆ. ಸೊ ಟೇಕ್ ಇಟ್ ಎಸ್ ಅ ಹೋಮ್ವರ್ಕ್ ಅಂಡ್ ಕಮೆಂಟ್ ಮಾಡ್ರಿ ಏನಿದೆ ಆನ್ಸರ್ ಇನ್ ದಿಸ್ ಸೆಕ್ಷನ್. ಸೊ ವಿತ್ ದಿಸ್ ವಿಲ್ ಸ್ಟಾಪ್ ಅವರ್ ಕ್ಲಾಸ್. For more information, current affairs files and everything, join my Telegram channel. I have given in the group I have shared 2026 January current affairs files in our Telegram and WhatsApp group. So allinda adu hodri. Thank you. Yes, Aditya.